ಅಧ್ಯಯನ ಮಾಡುವಂತ ವಾಕ್ಯಗಳನ್ನ ದೇವರು ಆಶೀರ್ವದಿಸಿ ನಮಗೆ ಇನ್ನೂ ದೇವರ ವಾಕ್ಯದ ತಿಳುವಳಿಕೆಗಳನ್ನ ದೇವರು ಈ ದಿನದಲ್ಲಿ ಕೂಡ ದಯಪಾಲಿಸ್ಲಿ ಅಂತ ಹೇಳಿ ಈ ಒಂದು ಕೂಟವನ್ನ ಪ್ರಾರಂಭ ಮಾಡೋಣ. ಮಧ್ಯದಲ್ಲಿರುವ ಸಹೋದರ ರಾಜು ಬ್ರದರ್ ದಾವಣಗೆರೆ ಪ್ರಾರ್ಥನೆ ಮಾಡಬೇಕಂತ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು ಬ್ರದರ್. ಪ್ರಾರ್ಥಿಸೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿದ ತಂದೆಯಾದ ದೇವರೇ, ಈ ಸಮಯದಲ್ಲಿ ನಾವೆಲ್ಲರೂ ನಿಮಗೆ ಕೃತಜ್ಞತೆ ವಂದನೆಯನ್ನ ಸಲ್ಲಿಸುತ್ತೇನಪ್ಪ ತಂದೆ. ತಂದೆಯಾದ ದೇವರೇ, ಈ ಸಂಜೆ ವೇಳೆಯಲ್ಲಿ ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಅಪೊಸ್ತಲರ ಕೃತ್ಯಗಳ ಒಂದು ಅಧ್ಯಾಯವನ್ನ ಆಶೀರ್ವದಿಸಿದಿರ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆಯಾದ ದೇವರೇ, ನಿಮ್ಮ ವಾಕ್ಯಗಳನ್ನ ನಿಮ್ಮ ಮಾತುಗಳನ್ನ ಅರ್ಥೈಸಿಕೊಂಡು ಸ್ವಾಮಿ ನಾವು 100ರಷ್ಟು ಫಲ ಕೊಡುವಂತೆ ಸಹಾಯ ಮಾಡು. ಪವಿತ್ರಾತ್ಮರ ಶಕ್ತಿಯನ್ನು ಅನುಗ್ರಹಿಸಿಕೊಡಪ್ಪ ಸ್ವಾಮಿ. ಪಾಠ ಹೇಳ್ಕೊಡುವಂತ ಸೋದರನ್ ಕೂಡ ಆಶೀರ್ವದಿಸು. ಆತನಿಗೆ ಬಾಯಿಯಾಗಿದ್ದು ಸ್ವಾಮಿ ನಡ್ಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಮತ್ತು ತಂದೆಯಾದ ದೇವರೇ, ಕೇಳುವಂತವರು ನಮ್ಮನ್ನು ಕೂಡ ಆಶೀರ್ವದಿಸು. ಕೇಳಿದಂತ ನಿಮ್ಮ ಮಾತುಗಳನ್ನ, ನಿಮ್ಮ ಹೃದಯದ ಆಸೆಗಳನ್ನ ಮತ್ತು ನಮ್ಮ ಜೀವಿತದಲ್ಲಿ ನಾವು ನಡಿಲಿಕ್ಕೆ 100ರಷ್ಟು ಫಲ ಕೊಡ್ಲಿಕ್ಕೆ ಕ್ರಿಯೆಗಳ ಮೂಲಕ ನಾವು ನಡಿಲಿಕ್ಕೆ ಸಹಾಯವನ್ನು ಮಾಡು ಸ್ವಾಮಿ. ತಂದೆಯಾದ ದೇವರೇ, ಈ ಸಮಯದಲ್ಲಿ ಬರಬೇಕಾಗಿರುವಂತಹ ಅನೇಕ ಸಹೋದರ ಸಹೋದರರು ಕೂಡ ಬರ್ಲಿಕ್ಕೆ ಸಹಾಯವನ್ನು ಮಾಡು ಸ್ವಾಮಿ. ಈ ಪಾಠದಲ್ಲಿ ಸ್ವಾಮಿ ಆದಿಯಿಂದಲೂ ಅಂತ್ಯದವರೆಗೂ ಸ್ವಾಮಿ ಯಜಮಾನನಂತಿದ್ದು ನಡೆಸ್ಕೊಡಿ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಮತ್ತೊಂದಾರ್ತಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ವಾಮಿ. ಈ ಒಂದು ಧ್ಯಾನವನ್ನ, ಈ ಒಂದು ಮೀಟಿಂಗ್ ಅನ್ನ ಆಶೀರ್ವದಿಸು. ಯಾವ ಅಡೆತಡೆ ಇಲ್ಲದೆ ಆದಿಯಿಂದಲೂ ಅಂತ್ಯದವರೆಗೂ ಯಜಮಾನನಂತಿದ್ದು ಈ ಒಂದು ಮೀಟಿಂಗ್ ಅನ್ನು ನಡೆಸ್ಕೊಡ್ಬೇಕಾಗಿ ನಮ್ಮ ರಕ್ಷಕನೂ ಒಡೆಯನೂ ಆಗಿರುವಂತ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ, ನನ್ನ ಜೀವವುಳ್ಳ ತಂದೆಯಾದ ದೇವರೇ, ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಸಹೋದರರೇ, ನಾವು ಕಳೆದ ವಾರದಲ್ಲಿ ಕೂಡ 9ನೇ ಅಧ್ಯಾಯವನ್ನ ನಾವು ಪರಿಶೀಲನೆ ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಸೌಲನ ಒಂದು ವಿಷಯ. ಸೌಲ ಅಂದ್ರೆ ನಮ್ಗೆ ಎಲ್ರಿಗೂ ಗೊತ್ತಿರೋ ರೀತಿಯಲ್ಲಿ ಆತನು ಯೇಸು ಸ್ವಾಮಿಯನ್ನ ಸ್ವೀಕಾರ ಮಾಡಿದ ನಂತರ ಪೌಲ್ ಅಂತ ಹೆಸರು ಬಂತು ಅಂತ ಕೂಡ ನೋಡ್ತೀವಿ. ಸೊ ಆ ಒಂದು ಸೌಲನ ವಿಷಯವಾಗಿ ನಾವು ನೋಡ್ಕೊ ಬರ್ತಾ ಇದ್ದೀವಿ. ಯಾವ ರೀತಿ ಸೌಲನು ಆ ಒಂದು ಕಾಲ ಸಮಯದಲ್ಲಿ ಯಹೂದ್ಯರಲ್ಲಿ ತುಂಬಾ ಒಂದು ಪ್ರಬುದ್ಧನಾಗಿದ್ದು, ಧರ್ಮಶಾಸ್ತ್ರದ ವಿಷಯದಲ್ಲಿ ಪ್ರಬುದ್ಧರಾಗಿದ್ದು, ಅವರು ಯೆರೂಸಲೇಮಲ್ಲಿ ವಾಸ ಮಾಡ್ತಾ ಇರುವಾಗ ಈ ಕ್ರೈಸ್ತರು, ಯೇಸು ಸ್ವಾಮಿಯ ಹಿಂಬಾಲಕರು, ಯಾರೋ ಒಬ್ರು ಪ್ರವಾದಿ ಅಂತ ಬಂದು ಯಹೂದ್ಯರನ್ನ ದಿಕ್ಕು ತಪ್ಪಿಸಕ್ಕೆ ಬಂದಿರುವ ಒಂದು ವ್ಯಕ್ತಿ ಅಂತ ಹೇಳಿ ಸೌಲನು ಕ್ರೈಸ್ತರನ್ನ ನೋಡಿದಾಗ ಇವರು ಸುಳ್ಳು ಬೋಧಕರು, ಇವರು ಸುಳ್ಳು ಹೇಳಿ ಯಹೂದ್ಯರನ್ನ ಏಕೈಕ ದೇವರು ಮತ್ತೆ ಅವರ ಒಂದು ಸಂಪ್ರದಾಯಗಳನ್ನ ಬಿಟ್ಟು ಬೇರೆ ವಿಷಯಗಳನ್ನ ಇವ್ರಿಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರು ತುಂಬಾ ಕೋಪಗೊಂಡು ಅವ್ರು ಯಾವ ರೀತಿ ಆ ಒಂದು ದೇವರ ವಿಷಯದಲ್ಲಿ ತುಂಬಾ ಕ್ರೂರವಾಗಿ ಕ್ರೈಸ್ತರ ಮಧ್ಯದಲ್ಲಿ ನಡ್ಕೊಂಡ್ರು ಅಂತ ಕೂಡ ನಾವು ನೋಡಿದ್ವಿ. ಕಳೆದ ವಾರದಲ್ಲಿ ಕೂಡ ನಾವು ಈ ರೀತಿಯ ವಿಷಯಗಳನ್ನ ನೋಡ್ಕೊ ಬಂದಾಗ, ಈಗ ಯೆರೂಸಲೇಮಲ್ಲಿ ಆದಷ್ಟು ಸೌಲನು ಕ್ರೈಸ್ತರು ಇರದೇ ಇರಂಗೆ ಅಥವಾ ಯೆರೂಸಲೇಮಲ್ಲಿ ಕ್ರೈಸ್ತರು ಅನ್ನೋರು ಒಬ್ರು ಇರಬಾರ್ದು ಅಂತ ಹೇಳಿ ಛಲದಿಂದ ಅವರು ಆ ಕ್ರೈಸ್ತರನ್ನ ಚದುರಿಸಿದ್ರಿ ಅಂತ ಕೂಡ ನೋಡ್ತೀವಿ. ಆದ್ರೂ ಕೂಡ ಚದರಿ ಹೋದ ಕ್ರೈಸ್ತರು ನಾನಾ ಕಡೆ ಸುವಾರ್ತೆಯನ್ನ ಸಾರೋದು ಮತ್ತೆ ಕ್ರಿಸ್ತನೇ ಮೆಸೆಯನು ಅಂತ ಹೇಳುವ ಒಂದು ವಿಷಯಗಳನ್ನ ಅವರು ಮಾಡಿ, ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ನಾವು ಈ ಪಾಠದಲ್ಲಿ ನೋಡಿದ್ದು ಫಿಲಿಪ್ಪನು ಅಲ್ವಾ. ಸೊ ಆ ಫಿಲಿಪ್ಪನ ವಿಷಯದಲ್ಲಿ ನೋಡುವಾಗ ಸಮಾರ್ಯದಲ್ಲಿ ಒಂದು ದೊಡ್ಡ ಒಂದು ರೆವಲ್ಯೂಷನ್ ಮಾಡಿದ್ರು ಅಂತ ಕೂಡ ನಾವು ಹೇಳ್ಬೋದು. ಸೊ ಆ ರೀತಿ ಆದಾಗ ಈಗ ಸೌಲನಿಗೆ ಈಗ ಏನು ಸುದ್ದಿ ಬಂತು ಅಂದ್ರೆ, ದಮಾಸ್ಕುವಲ್ಲಿ ಕ್ರೈಸ್ತರು ಹೆಚ್ಚಾಗ್ತಾನೆ ಇದ್ದಾರೆ, ಅಲ್ಲಿ ಯಹೂದ್ಯರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ,
ಅಲ್ಲಿ ಯಹೂದ್ಯರನ್ನ ಕ್ರೈಸ್ತರಾಗಿ ಚೇಂಜ್ ಆಗ್ತಾ ಇರೋದು ದಿನ ದಿನ ಹೆಚ್ಚಾಗ್ತಾ ಇದೆ. ಅದರಿಂದ ಏನಾದ್ರೂ ಮಾಡಬೇಕು ಅಂತ ಯೋಚನೆ ಬಂದಾಗ ಆತನ ಏನ್ ಮಾಡಿದ್ರು ಅಂದ್ರೆ, ಯೆರೂಸಲೇಮ್ ಅಲ್ಲಿ ಸಹೋದರರೇ, ಆ ಯೆರೂಸಲೇಮ್ ದೇವಾಲಯದ ಅಥವಾ ಯೆರೂಸಲೇಮಿನಲ್ಲಿ ಆ ಒಂದು ಪ್ರಧಾನ ಯಾಜಕನಾಗಿರುವಂತವರ ಹತ್ರ ಹೋಗಿ ಅವರು ಒಂದು ಪತ್ರವನ್ನ ಬರೆದು, ದಮಸ್ಕುವಲ್ಲಿ ಯಾರಾದ್ರೂ ಈ ತರ ಕ್ರಿಸ್ತನ ಹೆಸರಿನಲ್ಲಿ ಅವರು ಉಪದೇಶ ಮಾಡಿದ್ರೆ ಅವ್ರನ್ನೆಲ್ಲ ಸೆರೆ ಹಿಡಿದು ಯೆರೂಸಲೇಮ್ಗೆ ಕರ್ಕೊ ಬರಬೇಕು ಅನ್ನುವ ಒಂದು ಆಜ್ಞೆಯನ್ನ ಅವ್ರ ಕಡೆಯಿಂದ ಅವರು ಮಾಡಿಸಿ, ಸಹೋದರರೇ, ಈಗ ದಮಸ್ಕುವಿಗೆ ಹೋಗ್ತಾ ಇರುವ ಒಂದು ಸನ್ನಿವೇಶ. ಆ ದಮಸ್ಕುಗೆ ಹೋಗ್ತಾ ಇರೋ ಸನ್ನಿವೇಶದಲ್ಲೇ ನಾವು ಕಳೆದ ವಾರದಲ್ಲಿ ವಿಶೇಷವಾದ ಒಂದು ವಿಷಯವನ್ನ ಏನ್ ನೋಡಿದ್ರಿ ಅಂದ್ರೆ, ಆತನು ಒಬ್ಬನೇ ಹೋಗ್ತಾ ಇರ್ಲಿಲ್ಲ, ಆತನ ಜೊತೆ ಅನೇಕ ಸೇವಕರು ಮತ್ತೆ ಸೈನಿಕರನ್ನ ಕೂಡ ಕರ್ಕೊಂಡು ಹೋಗಿರ್ಬೇಕು. ಯಾಕೆ ಅಂದ್ರೆ ಅವ್ರು ಹೋಗ್ತಾ ಇರೋ ಪಟ್ಟಣ, ಅಲ್ಲಿ ಕ್ರೈಸ್ತರು ಸಿಕ್ಕಿದ್ರೆ ಅವ್ರನ್ನ ಯೆರೂಸಲೇಮ್ಗೆ ಅವ್ರನ್ನ ಕರ್ಕೊ ಬರೋದಿಕ್ಕೆ ಒಂದು ದೊಡ್ಡ ಒಂದು ತಂಡವನ್ನೇ ಏರ್ಪಾಡು ಮಾಡಿ ಆತನು ಹೋಗ್ತಾ ಇದ್ರು ಅಂತ ನೋಡ್ತೀವಿ. ಅಲ್ಲಿ ದಾರಿಯಲ್ಲಿ ನಡೆದ ಒಂದು ಘಟನೆಯನ್ನ ನಾವು ನೋಡುವಾಗ, ಒಂದು ದೊಡ್ಡ ಒಂದು ಬೆಳಕು ಆತನು ಕಂಡು ಆತನು ನೆಲಕ್ಕೆ ಬಿದ್ರು ಅಂತ ಕೂಡ ನಾವು ನೋಡ್ತೀವಿ. ಆಗ ಸೌಲನು ಒಂದು ಪ್ರಶ್ನೆಯನ್ನ ಹಾಕೋದನ್ನ ನೋಡ್ತೀವಿ. ಯಾರು ನೀವು ದೇವರೇ ಅಂತ ಕೇಳುವ ಒಂದು ವಿಷಯ ತುಂಬಾ ಮುಖ್ಯವಾದ ಒಂದು ವಿಷಯ. ಯಾಕಂದ್ರೆ ಸೌಲನಿಗೆ ಈ ಒಂದು ಬೆಳಕು ಒಂದು ವಿಸ್ಮಯವಾದ ಒಂದು ಬೆಳಕಾಗಿತ್ತು. ಯಾವತ್ತೂ ಈ ರೀತಿಯ ಒಂದು ಅನುಭವ ಆತನಿಗಾಗಿಲ್ಲ. ಸೊ ಇದು ನಿಜವಾಗ್ಲೂ ದೇವರಿಂದಾನೇ ಸಾಧ್ಯ ಅಂತ ಹೇಳಿ ಅವರು ಯಾರು ನೀವು ದೇವರೇ ಅಂತ ಹೇಳುವಾಗ ಅಲ್ಲಿ ಶಬ್ದ, ನಾನು ಯೇಸು ಕ್ರಿಸ್ತನು, ನನಗೆ ಯಾಕೆ ಇಷ್ಟು ಹಿಂಸೆ ಸಂಕಟವನ್ನ ಕೊಡ್ತಾ ಇದೆಯಾ ಅಂತ ಕೇಳುವ ಒಂದು ವಿಷಯವನ್ನ ನಾವು ಕಳೆದ ವಾರದಲ್ಲಿ ಈ ವಿಷಯದಲ್ಲಿ ನಾವು ನಿಲ್ಸಿದ್ವಿ. ಸೊ ಈ ದಿನ ಕೂಡ ಅದನ್ನ ನಾವು ಆ ಒಂದು ಘಟನೆಯನ್ನ ನಾವು ಓದುವಾಗ, ಸಹೋದರರೇ, ಈಗ ಸೌಲನು ಯಾವ ರೀತಿ ಆತನಿಗೆ ಅನುಭವಗಳಾಯ್ತು ಅಂತ ಮುಂದೆ ಬರುವಂತ ಒಂದು ವಾಕ್ಯಗಳು ನಮ್ಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಸೌಲನು ಯಾವ ರೀತಿ ಅಲ್ಲಿ ಅನುಭವವನ್ನ ಪಡೆದ್ರು ಅಂತ ಕೂಡ ನಾವು ನೋಡ್ಬೋದು. ಸೊ ಇದಕ್ಕೆ ನಾವು ಎಲ್ಲಿಂದ ಪ್ರಾರಂಭ ಮಾಡೋಣ ಅಂದ್ರೆ, ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 6 ಮತ್ತು 7 ವಚನಗಳನ್ನ ನಾವು ಓದೋಣ. ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 6 ಮತ್ತು 7 ವಚನಗಳು. ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನು ಕಾಣದೆ ಮೂಕರಂತೆ ನಿಂತರು. ಸರಿ. ಸೊ ಇಲ್ಲಿ ಈಗೇನಾಯ್ತಂದ್ರೆ, ಆ ದೊಡ್ಡ ಬೆಳಕು ಬಂದಿದ ತಕ್ಷಣ ಅಲ್ಲಿ ನಾವು ನೋಡಿದ್ವಿ ಸಹೋದರರೇ, ಅಲ್ಲಿ ತುಂಬಾ ಭಯ ಹೊಂದಿದವರಾಗಿ ಸೌಲನು ಕಾಣಲ್ಪಟ್ರು. ಅಲ್ಲಿ ನೋಡುವಾಗ ಅಲ್ಲಿ ಹೇಳ್ತಾರೆ, ನಡುಕದಿಂದ ಅವರು ಏನು ಒಂದು ವಿಷಯವನ್ನ ಕೇಳ್ತಾರೆ ಅಂದ್ರೆ, ಈಗ ನಾನು ಏನು ಮಾಡಬೇಕು ಅಂತ ಒಂದು ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ. ಫಸ್ಟ್ ಯಾರು ನೀವು ಅಂತ ಕೇಳಿದ್ರು, ಅದಕ್ಕೆ ಯೇಸು ಕ್ರಿಸ್ತನ ಒಂದು ಉತ್ತರ ಬಂತು. ಅದಾದ ನಂತರ ಇಲ್ಲಿ ಏನು ಕೇಳ್ತಾರಂತ ನೋಡ್ಬೇಕಾದ್ರೆ, ನಾನು ಏನು ಈಗ ಮಾಡಬೇಕು ಅನ್ನೋದನ್ನ ಒಂದು ಪ್ರಶ್ನೆ ಹಾಕ್ತಾರೆ ಸಹೋದರರೇ. ಎಂತ ಒಂದು ಮನಸ್ಸು ನೋಡಿ ಸೌಲನಿಗೆ. ಆ ದೇವರ ಒಂದು ಛಲದಲ್ಲಿ ಅವರು ಮಾಡ್ತಾ ಇರೋ ವಿಷಯಗಳು ಎಲ್ಲಾನು ದೇವರಿಗೆ ಮೆಚ್ಚುಗೆ ಆಗಿರುವಂತ ಒಂದು ವಿಷಯ ಅಂತ ಅವರು ಮಾಡ್ಕೊಂಡು ಹೋಗ್ತಾ ಇರುವಾಗ, ಒಂದು ವಿಷಯವನ್ನ ದೇವರು ಅವರ ಒಂದು ಜೀವಿತದಲ್ಲಿ ಒಂದು ಅನುಭವವನ್ನ ಕೊಟ್ಟಾಗ, ಎಲ್ಲೋ ಒಂದು ಕಡೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅವರು ಯೋಚನೆ ಮಾಡೋದಿಕ್ಕೆ ಈ ರೀತಿಯ ಒಂದು ಅನುಭವವನ್ನ ಅವ್ರು ಕೊಟ್ರು ಅಂತ ನೋಡ್ತೀವಿ. ಆವಾಗ ಅಲ್ಲಿ ಆತನು ಆ ಪ್ರಶ್ನೆಯನ್ನ ಕೇಳಿದಾಗ ಅಲ್ಲಿ ಯೇಸು ಸ್ವಾಮಿ ಏನಂತಾರಂದ್ರೆ, ಎದ್ದು ನೀನು ಪಟ್ಟಣದ ಒಳಗೆ ಹೋಗು ಅಂತ ಹೇಳ್ತಾರೆ. ಗೋ ಇನ್ ಟು ದ ಸಿಟಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಏನ್ ಆಗ್ಬೇಕು ಅನ್ನೋದನ್ನ
ನಾನು ಮತ್ತೆ ನಾನು ತಿಳಿಸ್ತೀನಿ ಅಂತ ಹೇಳ್ತಾರೆ. ಸೊ ಇದೇ ಯೇಸು ಕ್ರಿಸ್ತನು ಕೊಟ್ಟಂತ ಒಂದು ಆಜ್ಞೆ. ಸಹೋದರರೇ, ಈ ವಿಷಯವನ್ನ ನಾವು ನೋಡುವಾಗ ಸಹೋದರರೇ, ಈ ಒಂದು ಕಾರ್ಯದಲ್ಲಿ ನಾವು ನೋಡ್ಬೇಕಾಗಿರೋ ವಿಷಯ ಏನು ಅಂದ್ರೆ, ಅಲ್ಲಿ ಸೌಲನ ಒಂದು ಜೊತೆ ಬಂದಂತ ಸೈನಿಕರು ಅಥವಾ ಸೇವಕರು ಅವರು ಕೂಡ ಆ ಒಂದು ಬೆಳಕನ್ನ ನೋಡಿದ್ರು. ಆದ್ರೆ ಯೇಸು ಕ್ರಿಸ್ತನು ಮತ್ತೆ ಸೌಲನು ಮಾತನಾಡುವ ಮಾತುಗಳನ್ನ ಅವರು ಗ್ರಹಿಸ್ಕೊಳ್ಳಕ್ಕೆ ಅಥವಾ ಅದು ಒಂದು ಶಬ್ದವಾಗಿ ಅದು ಕಾಣ್ತು ಅಂತ ಕೂಡ ನಾವು ನೋಡ್ತೀವಿ. ಸಹೋದರರೇ, ಅದು ದೊಡ್ಡ ಶಬ್ದವಾಗಿ ಕಾಣ್ತು ವಿನಃ ಅವ್ರಿಗೆ ಈ ಒಂದು ಸಂಭಾಷಣೆ, ಯೇಸು ಸ್ವಾಮಿ ಮತ್ತೆ ಸೌಲನು ಮಾತನಾಡುವ ಸಂಭಾಷಣೆ ಅವರಿಗೆ ಕೇಳ್ತಾ ಇರ್ಲಿಲ್ಲ ಅನ್ನೋದನ್ನ ಕೂಡ ನಾವು ವಿಶೇಷವಾಗಿ ನೋಡ್ಬೇಕು ಸಹೋದರರೇ. ಸೊ ಆ ರೀತಿಯ ವಿಷಯಗಳನ್ನ ನೋಡುವಾಗ ಅವರು ಟೋಟಲ್ ಆಗಿ ಏನಾಗಿದ್ರು ಅಂದ್ರೆ ಒಂಥರ ಮೆಸ್ಮರೈಸ್ ಅಂತ ಹೇಳ್ಬೋದು ಅಲ್ವಾ, ಪ್ರಜ್ಞೆ ತಪ್ಪಿದವರಾಗಿ ಕೂಡ ಅಂತ ಹೇಳ್ಬೋದು. ಇದಕ್ಕೆ 2-3 ವಚನಗಳನ್ನ ಓದಿದ್ರೆ ಈ ಒಂದು ಘಟನೆ ಯಾವ ರೀತಿ ಇದ್ದಿರ್ಬೋದು ಅಂತ ಇಲ್ಲಿ ಸೌಲನು ಮಾತನಾಡುವ ಒಂದು ವಿಷಯಗಳನ್ನ ಕೇಳೋಣ. ಅಪೊಸ್ತಲರ ಕಾರ್ಯಗಳು 22ನೇ ಅಧ್ಯಾಯ 10ನೇ ವಚನ. ಅಪೊಸ್ತಲರ ಕಾರ್ಯಗಳು 22ನೇ ಅಧ್ಯಾಯ 10ನೇ ವಚನ. ಆಗ ನಾನು ಕರ್ತನೇ, ನಾನೇನು ಮಾಡಬೇಕು ಎಂದು ಕೇಳಲು ಕರ್ತನು ನನಗೆ, ನೀನೆದ್ದು ದಮಸ್ಕದೊಳಗೆ ಹೋಗು, ಮಾಡುವುದಕ್ಕೆ ನಿನಗೆ ನೇಮಿಸಿದ್ದೇನಲ್ಲ, ಅಲ್ಲಿ ತಿಳಿಸಲ್ಪಡುವುದು ಎಂದು ಹೇಳಿದನು. ನೋಡ್ರಿ, ಇದೇ ವಿಷಯನ ಇಲ್ಲಿ ನಡೆದಿರೋ ಘಟನೆನ ಅಪೊಸ್ತಲರು ಏನ್ ಮಾಡ್ತಾರ್ರಿ, ಅದನ್ನ ಟೆಸ್ಟಿಫೈ ಮಾಡ್ತಾರೆ. ಈ ರೀತಿಯ ಒಂದು ಘಟನೆ ನನ್ನ ಜೀವನದಲ್ಲಿ ನಡೀತು ಅಂತ ಅಲ್ಲಿ 22ನೇ ಅಧ್ಯಾಯದಲ್ಲಿ ಇಲ್ಲಿ ನಡೆದಿರುವಂತ ಘಟನೆಯನ್ನ ಮತ್ತೆ ಅವರು ಅಲ್ಲಿರುವಂತ ಸಹೋದರರಿಗೆ ತಿಳಿಸುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ. ಸೊ ಈ ಒಂದು ವಿಷಯ ಸ್ಪಷ್ಟವಾಗಿತ್ತು. ಅದು ಮಾತ್ರವಲ್ಲ, ಇನ್ನೊಂದು ವಚನ ಕೂಡ ನಾವು ಪರಿಶೀಲನೆ ಮಾಡೋಣ. ಅಪೊಸ್ತಲರ ಕಾರ್ಯಗಳು 26ನೇ ಅಧ್ಯಾಯ 16ರಿಂದ 18 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 26ನೇ ಅಧ್ಯಾಯ 16ರಿಂದ 18 ವಚನಗಳು. ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸೋದಕ್ಕೋಸ್ಕರ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಾನು ಈಗಲೂ ಮುಂದೆ ನಿನಗೆ ಕೊಡಲಿಕ್ಕಿರುವ ದರ್ಶನಗಳಲ್ಲಿಯೂ ನಿನಗೆ ಕಾಣಿಸಿಕೊಂಡಿದ್ದನ್ನು ಕುರಿತು ನೀನು ಸಾಕ್ಷಿಯಾಗಿರಬೇಕು. ನೋಡ್ರಿ ಸಹೋದರರೇ, ಈ ಒಂದು ವಿಷಯ ನೋಡ್ಬೇಕಾದ್ರೆ ಇಲ್ಲಿ ಅಪೊಸ್ತಲ ಪೌಲ್ 26ನೇ ಅಧ್ಯಾಯದಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಇನ್ಫಾರ್ಮೇಶನ್ ನ ಕೊಡ್ತಾರೆ. ಯೇಸು ಸ್ವಾಮಿ ಏನು ಮಾತಾಡಿದ್ರು ಅಪೊಸ್ತಲ ಪೌಲ್ ಜೊತೆ ಅಂತ ಇಲ್ಲಿ ನಮಗೆ ಈ ಒಂದು 9ನೇ ಅಧ್ಯಾಯದಲ್ಲಿ ನಮಗೆ ಕೊಡಲ್ಪಡದೇ ಇರುವಂತ, ರೆಕಾರ್ಡ್ ಆಗದೆ ಇರುವಂತ ಒಂದು ವಿಷಯವನ್ನ ಈ 26ನೇ ಅಧ್ಯಾಯ 16ರಿಂದ 18ನೇ ವಚನದಲ್ಲಿ ಒಂದು ಎಕ್ಸ್ಟ್ರಾ ಮಾಹಿತಿ ನಮಗೆ ಸಿಗ್ತಾ ಇದೆ. ಅದು ಇನ್ನೊಂದ್ಸರಿ ಓದ್ತೀರಾ ಸಿಸ್ಟರ್? 16ರಿಂದ 18. 26ನೇ ಅಧ್ಯಾಯ 16ರಿಂದ 18 ಇನ್ನೊಂದ್ಸರಿ ಓದ್ರಿ ಒಂದ್ಸರಿ. ನಿನ್ನನ್ನು ನನ್ನ ಸೇವಕನಾಗಿಯೂ ಸಾಕ್ಷಿಯಾಗಿಯೂ ನೇಮಿಸುವುದಕ್ಕೋಸ್ಕರವೇ ನಿನಗೆ ಕಾಣಿಸಿಕೊಂಡಿದ್ದೇನೆ. ನಾನು ಈಗಲೂ ಮುಂದೆ ನಿನಗೆ ಕೊಡಲ್ಪಟ್ಟಿರುವ ದರ್ಶನಗಳಲ್ಲಿಯೇ ನಿನಗೆ ಕಾಣಿಸಿಕೊಂಡಿದ್ದೆನು ಕುರಿತು ನೀನು ಸಾಕ್ಷಿಯಾಗಿರಬೇಕು. ನಾನು ನಿನ್ನನ್ನು ಇಸ್ರಾಯೇಲ್ ಜನರ ಕೈಯೊಳಗಿಂದಲೂ ಅನ್ಯ ಜನರ ಕೈಯೊಳಗಿಂದಲೂ ಬಿಡಿಸುವೆನು ಎಂದು. ಸಾಕು ಬ್ರದರ್? ಸಾಕು. ಸೊ ಇಲ್ಲಿ ನಾವು ನೋಡಿದಾಗ ಯೇಸು ಕ್ರಿಸ್ತನು ಪೌಲನಿಗೆ ಅವರು ಕರೆದಂತ ಉದ್ದೇಶವನ್ನ ಸರಿಯಾದ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಇಷ್ಟು ವಿಷಯಗಳನ್ನ ಈಗ ಸೌಲನು ಆ ಬೆಳಕನ್ನ ನೋಡಿ 2 ಪ್ರಶ್ನೆ, ಆ 2 ಪ್ರಶ್ನೆಗೆ ಯೇಸು ಕ್ರಿಸ್ತನು ಅಲ್ಲಿ ಉತ್ತರಿಸ್ತಾರೆ. ಆದ್ರೆ ಆ ಉತ್ತರವು ಅಲ್ಲಿ ಅವರ ಜೊತೆ ಇದ್ದಂತ ಸಂಗಡಿಗರಿಗೆ ಅದು ಒಂದು ಶಬ್ದವಾಗಿ ಕಾಣಿತ್ತು ಅಂತ ಕೂಡ ನಾವು ನೋಡ್ತೀವಿ. ಸೊ ಅದಾದ ನಂತರ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಆ ವಚನವನ್ನ ಓದುವಾಗ 7ನೇ ವಚನ ಹೇಳ್ತದೆ, ಅಲ್ಲಿ ಜೊತೆಯಲ್ಲಿ ಬಂದಂತ ಜನರು ಮಾತಿಲ್ದೆ ಅಲ್ವಾ, ಆ ಒಂದು ವಿಷಯದಲ್ಲಿ ನೋಡುವಾಗ ಹಂಗೆ ದಿಗ್ಭ್ರಮೆಯಾಗಿ ನಿಂತಿದ್ರು ಅಂತ ಕೂಡ ನೋಡ್ತೀವಿ ಸಹೋದರರೇ.
ಯಾಕಂದ್ರೆ ಅಲ್ಲಿ ಯಾವ ಮನುಷ್ಯನೂ ಕಾಣ್ಲಿಲ್ಲ, ಆದ್ರೆ ಏನೋ ಶಬ್ದ ಬರ್ತಾ ಇದೆ, ಏನೋ ಧ್ವನಿ ಬರ್ತಾ ಇದೆ ಅಂತ ಮಾತ್ರ ಅವ್ರಿಗೆ ಅರ್ಥ ಆಗ್ತಾ ಇತ್ತು ಅಂತ ನೋಡ್ತೀವಿ. ಸೊ ಈಗ ಸೌಲನು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈಗ ಒಂದು ವಿಷಯವನ್ನ ನೋಡ್ಬೋದು. ಸೌಲನು ಆತನು ಕೇಳಿದ್ದ ಮಾತನ್ನ ಈಗ ಅಲ್ಲಿರುವಂತ ಸಂಗಡಿಗರಿಗೆ ಹೇಳಿರ್ಬೇಕು. ಯಾಕಂದ್ರೆ ಇಲ್ಲಿ ಈ ಒಂದು ನೆಕ್ಸ್ಟ್ ವಚನ ಏನ್ ತಿಳಿಸ್ತದೆ ಅಂತ ನೋಡ್ಬೇಕಾದ್ರೆ, ಆತನಿಗೆ ಕಣ್ಣು ಕಾಣದೆ ಹೋಗಿರೋದ್ರಿಂದ ಆತನನ್ನ ಕೈ ಹಿಡಿದು ದಮಸ್ಕುಗೆ ಕರ್ಕೊ ಬರ್ತಾ ಇದ್ದಾರೆ. ಸೊ ಇದು ಅಲ್ಲಿ ಇರುವಂತ ಸಂಗಡಿಗರಿಗೆ ಸೌಲನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೇಸು ಕ್ರಿಸ್ತನಿಗೆ ಹೇಳಿದನ್ನ ಸೌಲನು ದಮಸ್ಕಿಗೆ ಹೋಗೋಣ ಅಂತ ಹೇಳಿರ್ಬೇಕು. ಅದನ್ನೇ ಈ ವಚನದಲ್ಲಿ ನೋಡೋಣ. 9ನೇ ಅಧ್ಯಾಯ 8 ಮತ್ತು 9 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 8 ಮತ್ತು 9 ವಚನಗಳು. ಸೌಲನು ನೆಲದಿಂದ ಎದ್ದು ಕಣ್ಣು ತೆರೆದಾಗ ಏನೂ ಕಾಣಿಸಲಿಲ್ಲ. ಆಗ ಅವರು ಅವನನ್ನು ಕೈ ಹಿಡಿದು ದಮಸ್ಕದೊಳಗೆ ಕರೆದುಕೊಂಡು ಹೋದರು. ಅವನು 3 ದಿವಸ ಕಣ್ಣು ಕಾಣದೆ ಏನೂ ತಿನ್ನಲಿಲ್ಲ, ಏನೂ ಕುಡಿಯಲಿಲ್ಲ. ಓಕೆ ಸಿಸ್ಟರ್, 8ನೇ ವಚನವನ್ನ ಇನ್ನೊಂದ್ಸರಿ ಓದಿ ಸಿಸ್ಟರ್. ಹಾ ಬ್ರದರ್. ಸೌಲನು ನೆಲದಿಂದ ಎದ್ದು ಕಣ್ಣು ತೆರೆದಾಗ ಏನೂ ಕಾಣಿಸಲಿಲ್ಲ. ಆಗ ಅವರು ಅವನನ್ನು ಕೈ ಹಿಡಿದು ದಮಸ್ಕದೊಳಗೆ ಕರೆದುಕೊಂಡು ಹೋದರು. ಅವನು ಸರಿ, ಓಕೆ ಓಕೆ. ಸೊ ಇಲ್ಲಿ ನಾವು ನೋಡಿದಾಗ 8, 9ನೇ ವಚನದಲ್ಲಿ ಸೌಲನು ಕೆಳಗೆ ನೆಲದಲ್ಲಿ ಬಿದ್ದಿದ್ದಾರೆ. ಈ ಸಂಭಾಷಣೆ ನಡೀತಾ ಇದೆ. ಈ ಸಂಭಾಷಣೆ ಆದ ನಂತರ ನೆಕ್ಸ್ಟ್ ಆಜ್ಞೆಗೆ ಕಾಯ್ತಾ ಇದ್ದಾರೆ, ಏನ್ ಮಾಡ್ಬೇಕು ಅಂತ. ಆವಾಗ ಸಹೋದರರೇ, ಸೌಲನ ಕಣ್ಗಳು ತೆರೆದಾಗ ಅಂತ ಹೇಳ್ತಾರೆ. ಸೊ ಇಲ್ಲಿ ಕಣ್ಗಳು ತೆರೆದಾಗ ಅಲ್ಲಿ ಏನಂದ್ರೆ ಯಾರೂ ವ್ಯಕ್ತಿಯನ್ನ ಆತನು ನೋಡಿಲ್ಲ ಅಂತ ಹೇಳ್ತಾರೆ. ಸೊ ಈ ಕಣ್ಗಳು ತೆರೆದಾಗ ಯಾರು ವ್ಯಕ್ತಿಯನ್ನ ನೋಡಿಲ್ಲ ಅಂತ ಹೇಳಿದ ನಂತರ ನಿಜವಾಗ್ಲೂ ಕಣ್ಗಳು ತೆರೆದಿದ್ರೆ ಅಲ್ಲಿ ವ್ಯಕ್ತಿಯನ್ನ ನೋಡದೆ ಇದ್ರೂ ಪರವಾಗಿಲ್ಲ, ಅವರು ಸಾಧಾರಣವಾಗಿ ಏನ್ ಮಾಡ್ಬೋದಾಗಿತ್ತು, ದಮಸ್ಕುಗೆ ನಡ್ಕೊಂಡು ಹೋಗ್ಬೋದಾಗಿತ್ತು ಅಲ್ವಾ. ಆದ್ರೆ ಇಲ್ಲಿ ವಚನ ಹೇಳ್ತದೆ ನಮಗೆ, ಆತನನ್ನ ಕೈ ಹಿಡಿದು ಕರ್ಕೊಂಡು ಹೋದ್ರು ಅಂತ ಹೇಳ್ತದೆ. ಸೊ ಇಲ್ಲಿ ನಾವು ಒಂದು ವಿಷಯನ ಯಾವ ರೀತಿ ಈ ವಚನವನ್ನ ನಾವು ಆಲೋಚನೆ ಮಾಡ್ಬೋದು ಅಂದ್ರೆ, ಸೌಲಿಗೆ ಈ ಒಂದು ದೃಶ್ಯ ಬಂದ ನಂತರ ತನ್ನ ಒಂದು ಮನಸ್ಸಿನ ಕಣ್ಗಳು ಅಲ್ಲಿ ತೆರೆಯಲ್ಪಡ್ತು ಅಂತ ಕೂಡ ನಾವು ಯೋಚನೆ ಮಾಡ್ಬೋದು. ಯಾಕೆ ಅಂದ್ರೆ ಅವರು ಯಾವ ಉದ್ದೇಶಕ್ಕೆ ಬಂದ್ರೋ ಆ ಒಂದು ಉದ್ದೇಶದ ಪ್ರಾಮುಖ್ಯವಾದ ವ್ಯಕ್ತಿನೇ ಯೇಸು ಕ್ರಿಸ್ತನು ಅಲ್ವಾ. ಆತನು ಮೆಸ್ಸಯ್ಯ ಇಲ್ಲ ಅಂತ ಇವರು ಪ್ರೂವ್ ಮಾಡಿ ಅಲ್ಲಿ ಕ್ರೈಸ್ತರನ್ನ ಏನ್ ಮಾಡೋದಕ್ಕೆ, ಹಿಂಸಿಸೋದಕ್ಕೆ ಇವರು ಮುಂದೆ ಬಂದಿರುವ ವ್ಯಕ್ತಿ ಈಗ ಯೇಸು ಕ್ರಿಸ್ತನೇ ಆತನ ಜೊತೆ ಮಾತಾಡಿದ್ರು ಅಂತ ಹೇಳುವಾಗ, ಇದೇ ಯೇಸು ಕ್ರಿಸ್ತನು ನಿಜವಾದ ವ್ಯಕ್ತಿ. ಈ ಒಂದು ಸಾವಿಗೆ ಅವರು ಕಾರಣವಾಗಿದ್ರು ಕೂಡ ಅವ್ರೇ ಮೆಸ್ಸಯ್ಯ ಅಂತ ಅರ್ಥ ಮಾಡ್ಕೊಂಡಿರುವ ಒಂದು ಮನೋನೇತ್ರಗಳು ಆತನಿಗೆ ತೆರೆಯಲ್ಪಟ್ಟಿರ್ಬೇಕು ಸಹೋದರರೇ. ಅದು ತುಂಬಾ ಮುಖ್ಯವಾದದ್ದು. ಒಬ್ಬ ಯಹೂದ್ಯನು ಬೇರೆ ಒಂದು ಧರ್ಮವನ್ನ ಅವರು ಸ್ವೀಕಾರ ಮಾಡೋದಿಕ್ಕೆ ಯಾವಾಗ್ಲೂ ತುಂಬಾನೇ ಕಷ್ಟವಾದ ಒಂದು ಕೆಲಸ. ಆದ್ರೆ ಸೌಲನು ಆ ಒಂದು ಘಟನೆಯಲ್ಲಿ ಒಂದು ವಿಷಯ ಏನಾಯ್ತು ಅಂದ್ರೆ, ಆತನ ಮನೋನೇತ್ರಗಳು, ಆತನ ಕಣ್ಗಳು ತೆರೆಯಲ್ಪಡ್ತು ಅಂತ ಹೇಳುವಾಗ ಆತನ ಆತ್ಮಿಕವಾದ ಅಥವಾ ಆತನ ಮನಸ್ಸು ಅಲ್ಲಿ ಓಪನ್ ಆಯ್ತು. ಏನಂದ್ರೆ ಈತನೇ ಮೆಸ್ಸಯ್ಯ, ಯೇಸು ಕ್ರಿಸ್ತನೇ ತಂದೆಯಾದ ದೇವರ ಮಗನು, ಈತನೇ ಮೆಸ್ಸಯ್ಯ, ಈತನಿಗೋಸ್ಕರನೇ ಯಹೂದ್ಯರು ಆಗಿರುವ ನಾವು ಕಾಯ್ತಾ ಇದ್ದೀವಿ ಅಂತ ಅಲ್ಲಿ ಸ್ಪಷ್ಟ ಆಗೋಯ್ತು. ಸೊ ಅದಾದ ನಂತರ ನಾವು ನೋಡ್ತೀವಿ, ಅವನು ಶಾರೀರಿಕ ರೀತಿಯಲ್ಲಿ ಅವನು ಇನ್ನೂ ಏನಾಗಿದ್ರಂತೆ, ಕುರುಡು ಒಂದು ಬ್ಲೈಂಡ್ನೆಸ್ ಇತ್ತು. ಅದಕ್ಕೋಸ್ಕರನೇ ಆತನನ್ನ ಕೈಯನ್ನ ಹಿಡಿದು ದಮಸ್ಕು ಒಳಗೆ ಕರ್ಕೊ ಬರುವ ಒಂದು ಘಟನೆಯನ್ನ ಅಲ್ಲಿ ಹೇಳ್ತಾರೆ ಸಹೋದರರೇ. ಆ ದಮಸ್ಕುಗೆ ಬಂದ ನಂತರ ಎಲ್ಲಿ ಇರ್ಬೇಕು, ಯಾರ ಜೊತೆ ಇರ್ಬೇಕು, ಯಾರನ್ನ ಕಳಿಸಿ ಆತನ ಒಂದು ಬ್ಲೈಂಡ್ನೆಸ್ ನ ಸರಿ ಮಾಡ್ಬೇಕು ಅಂತ ದೇವರು ಆಗ್ಲೇ ಏನ್ ಮಾಡಿದ್ರಂತೆ, ಪ್ಲಾನ್ ಮಾಡಿದ್ರಂತೆ ಅಲ್ವಾ. ಅದೊಂದು ವಿಷಯ ನಮಗ್ ಗೊತ್ತು. ಆದ್ರೆ ಇಲ್ಲಿ 9ನೇ ವಚನ ಏನ್ ಹೇಳ್ತದೆ ಅಂದ್ರೆ, ಅವರು ಆ ಕಾಲ ಸಮಯದಲ್ಲಿ ಆ ದಮಸ್ಕೋಲ್ ಇದ್ದಾಗ 3 ದಿನ ಆತನಿಗೆ
ದೃಶ್ಯ ಸಿಕ್ಕಿಲ್ಲ. ಆತನು ಏನ್ರಿ ಅವನು ಬ್ಲೈಂಡ್ ಆಗೇ ಇದ್ದ, ಏನೂ ಕಾಣ್ಲಿಲ್ಲ ಆತನಿಗೆ. ಅದು ಮಾತ್ರವಲ್ಲ, 3 ದಿವಸ ಆತನು ಏನು ಕುಡಿಯಲೋ ತಿನ್ಲೋ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಈ ಡಿಡ್ ನಾಟ್ ಈಟ್ ನಾಟ್ ಡ್ರಿಂಕ್ ಅಂತ ಹೇಳ್ತಾರೆ. ಸೊ ಅವರು ಎಷ್ಟು ಒಂದು ಆ 3 ದಿನ ಯಾವ ರೀತಿ ಅವ್ರು ಕಳೆದಿರ್ಬೇಕು ಯೋಚನೆ ಮಾಡಿ. ಸ್ವಲ್ಪ ಈ ಘಟನೆಯನ್ನ ಯೋಚನೆ ಮಾಡುವಾಗ ಸೌಲನ ಮನಸ್ಥಿತಿಯನ್ನ ನಾವು ಸ್ವಲ್ಪ ಗಂಭೀರವಾಗಿ ನಾವು ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಒಬ್ಬ ದೊಡ್ಡ ವ್ಯಕ್ತಿ, ಒಬ್ಬ ಏನಂತ ಹೇಳ್ಬೋದು ಅಂದ್ರೆ ಒಬ್ಬ ಕಮಾಂಡರ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಆ ರಿಲಿಜಿಯಸ್ ಆಗೂನು ಆತನು ಹೆಂಗಿದ್ರು, ತುಂಬಾನೇ ಪ್ರಬುದ್ಧರಾಗಿದ್ರು. ಅದು ಮಾತ್ರವಲ್ಲ, ಅವರು ಆ ಸೈನಿಕರನ್ನ, ಆ ಆಳುಗಳನ್ನ ನಡೆಸಿ ದಮಸ್ಕಿಗೆ ಬಂದು ಕ್ರೈಸ್ತರನ್ನ ವಾಪಸ್ಸು ಸೆರೆ ಹಿಡಿದು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಒಬ್ಬ ಸಾಧಾರಣ ವ್ಯಕ್ತಿಯಾಗೆಲ್ಲ ಒಂದು ದೊಡ್ಡ ಕಮಾಂಡರ್ ಆಗಿ ಅವರು ಹೋದ್ರು. ಆದ್ರೆ ಆ ದಾರಿಯಲ್ಲಿ ನಡೆದ ಘಟನೆಯಲ್ಲಿ ಸಹೋದರರೇ ಯೋಚನೆ ಮಾಡಿ, ಅವರು ಮಾಡುವಂತ ತಪ್ಪನ್ನ ಅರ್ಥ ಮಾಡಿ 3 ದಿನ ಹಗಲು ರಾತ್ರಿ ಅವರು ಏನೂ ತಿಂದಿಲ್ಲ, ಕುಡಿದಿಲ್ಲ, ಪ್ರಾರ್ಥನೆಯಲ್ಲಿ ತೊಡಗಿದ್ರು. ಆತನು ಅವರು ಮಾಡದಂತ ತಪ್ಪುಗಳಿಗೆ ಕ್ಷಮಾಪಣೆಯನ್ನ ದೇವರಲ್ಲಿ ಕೇಳಿದ್ರು ಅಂತ ಕೂಡ ನಾವು ಯೋಚನೆ ಮಾಡ್ಬೋದು ಸಹೋದರರೇ. ಸೊ 3 ದಿನ ಕುಡಿದಿಲ್ಲ ತಿಂದಿಲ್ಲ ಅಂತ ಹೇಳ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ, ಅವ್ರಿಗೆ ಕಣ್ಣು ಹೋಯ್ತು ಅನ್ನೋದನ್ನ ದೊಡ್ಡದಾಗಿ ಅವ್ರು ಯೋಚನೆ ಮಾಡದೆ, ಅವರು ಇಷ್ಟು ದಿನ ಯೇಸು ಕ್ರಿಸ್ತನ ಹಿಂಬಾಲಕರ ಜೊತೆ ನಡೆದಂತ ವಿಷಯಗಳು, ಅವ್ರಿಗೆ ಕೊಟ್ಟಂತ ಹಿಂಸೆ ಸಂಕಟಗಳು, ಮತ್ತೆ ಅವ್ರಿಗೆ ಎಷ್ಟೋ ಕ್ರೈಸ್ತರನ್ನ ಕೊಂದಾಕಿರುವ ವಿಷಯಗಳು, ಅದರಲ್ಲಿ ವಿಶೇಷವಾಗಿ ಸ್ಟೇಫಾನನ ವಿಷಯದಲ್ಲಿ ಅವ್ರು ಮಾಡಿದಂತ ಕಾರ್ಯಗಳು, ಇದೆಲ್ಲ ನೋಡ್ಬೇಕಾದ್ರೆ ಆ ಪಶ್ಚಾತ್ತಾಪದ ಒಂದು ವಿಷಯನೇ ಆ 3 ದಿನ ಅವ್ರು ಏನ್ ಮಾಡ್ಬಿಟ್ರಿ, ಅವ್ರು ಟೋಟಲ್ ಆಗಿ ಅಪ್ಸೆಟ್ ಆಗ್ಬಿಟ್ರು. ಎಂತ ಒಂದು ದೊಡ್ಡ ತಪ್ಪನ್ನ ಮಾಡ್ಬಿಟ್ಟೆ ನಾನು. ದೇವರು ಈ ರೀತಿ ಯೇಸು ಕ್ರಿಸ್ತನನ್ನ ಮೆಸಯವಾಗಿ ಕಳಿಸಿ ಆ ಮೆಸೆಯನನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳದೆ ನಾನು ಇಂಥ ತಪ್ಪು ಮಾಡಿದ್ದೀನಲ್ಲ ಅಂತ ಹೇಳಿ ಅವ್ರಿಗೆ ಏನಾಗೋಗಿತ್ರಿ, ತುಂಬಾನೇ ಒಂದು ಯೋಚನೆ ಆಗ್ಬಿಟ್ಟಿತ್ತು ಸಹೋದರರೇ. ಸೊ ಆ ರೀತಿ ನೋಡ್ಬೇಕಾದ್ರೆ ಆ ಒಂದು ಪಶ್ಚಾತ್ತಾಪವು ತುಂಬಾ ಮುಖ್ಯವಾಗಿತ್ತು. ಆ ಯೇಸು ಕ್ರಿಸ್ತನೇ ಒಂದು ನಿಜವಾದ ಮೆಸಯ ಅಂತ ಅಲ್ಲಿ ಅವರು ಅರ್ಥ ಮಾಡ್ಕೊಂಡು ಅವರು ಆ ಒಂದು ಪಶ್ಚಾತ್ತಾಪದ ಒಂದು ವಿಷಯದಲ್ಲಿ ಅಲ್ಲಿ ಇದ್ರು ಅಂತ ನೋಡ್ತೀವಿ. ಅದಾದ ನಂತರ ಸಹೋದರರೇ, ಆ 3 ದಿವಸದಲ್ಲಿ ಏನೆಲ್ಲ ಅಪೋಸಲ್ ಮಾಡಿರ್ಬೋದು ಅಂತ ಯೋಚನೆ ಮಾಡಿ ಸಹೋದರರೇ, ಅಲ್ಲಿದ್ದಂತ ಕ್ರೈಸ್ತರ ಹತ್ರ ಅಲ್ವಾ, ಅಲ್ಲಿ ಯಾರ ಮನೆಗೆ ಹೋದ್ರು ಅದನ್ನ ನೋಡೋಣ ಈಗ ನೆಕ್ಸ್ಟ್. ಆ ಮನೆಗೆ ಹೋದ ನಂತರ ಆ 3 ದಿವಸ ಮನೆಯಲ್ಲಿದ್ರು. ಆ ಮನೆ ಒಬ್ಬ ಕ್ರೈಸ್ತನ ಮನೆಯಾಗಿತ್ತು. ಸೊ ನಿಜವಾಗ್ಲೂ ಅವರಿಂದ ಅನೇಕ ವಿಷಯಗಳನ್ನ ತಿಳ್ಕೊಂಡು ಅವರು ಆ ಒಂದು ಧರ್ಮಶಾಸ್ತ್ರಕ್ಕೆ ಹೋಲಿಕೆ ಮಾಡಿ ಮೆಸೆಯನ ವಿಷಯವನ್ನ ಯೋಚನೆ ಮಾಡಿ ಆ ಒಂದು ಕಾಲ ಸಮಯದಲ್ಲಿ ಆತನ ಒಂದು ಯಹೂದ್ಯರ ಒಂದು ಸಂಪ್ರದಾಯ, ಯಹೂದ್ಯರ ಒಂದು ಆ ಒಂದು ಧರ್ಮದ ವಿಷಯದಲ್ಲಿ ಅವರು ಏನೆಲ್ಲಾ ಮಾಹಿತಿ ಪಡ್ಕೊಂಡಿದ್ರು ಅದನ್ನೆಲ್ಲ ಈಗ ಯೇಸು ಸ್ವಾಮಿ ಮೆಸಯ ಅಂತ ಗೊತ್ತಾಗಿರೋ ನಂತರ ಈಗ ಎಲ್ಲಾನು ಅದಕ್ಕೆ ತಕ್ಕನಂಗೆ ಹೋಲಿಕೆ ಮಾಡಿ ಅವ್ರ ಮೈಂಡ್ ನ ಏನ್ ಮಾಡ್ತಾ ಇದಾರೆ, ಈಗ ಒಂದು ತಿಳುವಳಿಕೆಗೆ ತರ್ತಾ ಇದ್ದಾರೆ. ಅದೇ ಅವರು ಆ 3 ದಿನದಲ್ಲಿ ಮಾಡಿದಂತ ವಿಷಯಗಳು ಸಹೋದರರೇ. ಅದರಲ್ಲಿ ಮುಖ್ಯವಾಗಿ ಏನ್ ನೋಡ್ಬೇಕಂದ್ರೆ ಅವರು ಮಾಡಿದಂತ ಪ್ರಾರ್ಥನೆ. ಅದನ್ನೇ ನಾವು ಬರುವಂತ ವಚನಗಳು ನೋಡ್ಬೇಕಾದ್ರೆ ಅವ್ರು ಎಂತ ಒಂದು ಸ್ಪಷ್ಟವಾಗಿ ಅಲ್ವಾ, ಒಂದು ಏನಂತ ಹೇಳ್ಬೇಕಾದ್ರೆ ಸಿನ್ಸಿಯರ್ ಆಗಿ ಮಾಡಿದ್ದು ಪ್ರಾರ್ಥನೆ ಅಂತ ನಮಗ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವ್ರು ಮಾಡಿದಂತ ಪ್ರಾರ್ಥನೆಯನ್ನು ಏನಂತ ನೋಡ್ಬೇಕಾದ್ರೆ, ಈಗ ಇಲ್ಲಿ 3 ದಿವಸ ಅವ್ರು ಊಟ ಮಾಡದೇ ಇರೋ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದೀವಿ. ಒಂದು ದಮಸ್ಕು ಅಲ್ಲಿ ಒಂದು ಮನೆಯಲ್ಲಿದ್ದಾರೆ ಈಗ ಅವರು. ಈಗ ಇನ್ನೊಂದು ಕಡೆ ಏನ್ ನಡೀತಾ ಇದೆ ಅಂತ ನೋಡ್ಬೇಕಾದ್ರೆ ಅದೇ ದಮಸ್ಕು ಅಲ್ಲಿ ಈಗ ತಂದೆಯಾದ ದೇವರು ಯೇಸು ಸ್ವಾಮಿಯ ಮೂಲಕ ಇನ್ನೊಂದು ವಿಷಯನ ತಯಾರಿ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ಸೌಲನ ಈಗ ತಿಳುವಳಿಕೆ ಅಥವಾ ದೇವರ ವಿಷಯಗಳನ್ನ ತಿಳಿಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಮಾಡಿದಂತ ತಪ್ಪುಗಳಿಗೆ ಪ್ರಾಯಶ್ಚಿತ್ತವಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವರು
ಸರಿಪಡಿಸ್ಕೊಳಕ್ಕೆ ಅವರ ಮನಸ್ಸನ್ನ ಅಲ್ಲಿ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಸ್ತಾ ಇದ್ದಾರೆ ಅಂತ ಅಲ್ಲಿ ದೇವರು ಯಾವಾಗ ನೋಡಿದ್ರು ಅದೇ ದಮಸ್ಕುವಲ್ಲಿ ಇನ್ನೊಬ್ಬ ಕ್ರೈಸ್ತನನ್ನ ದೇವರು ತಯಾರಿ ಮಾಡ್ತಾರೆ. ಆತನೇ ಅನಾನಿಯ ಅನ್ನುವ ವ್ಯಕ್ತಿ. ಅದನ್ನೇ ನಾವು 9ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ಬೋದು. 9ನೇ ಅಧ್ಯಾಯ 10ನೇ ವಚನ. ದಮಸ್ಕದಲ್ಲಿ ಓದಿ. ಓದಿ. ಅವನು 3 ದಿವಸ ಕಣ್ಣು ಕಾಣದೆ ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ. ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನು ಕರೆಯಲು ಅವನು, ಕರ್ತನೇ, ಇಗೋ ಇದ್ದೇನೆ ಅಂದನು. ಕರ್ತನು ಅವನಿಗೆ, ನೀನೆದ್ದು ಓಕೆ ಸರ್, ಓಕೆ. ಸೊ ಇಲ್ಲಿ ನಾವು ಓದ್ಬಿಡಿ ಸಿಸ್ಟರ್. 11 ಓದಿ. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬನನ್ನು ವಿಚಾರಿಸು. ಅವನು ಪ್ರಾರ್ಥನೆ ಮಾಡುತ್ತಾನೆ ಮತ್ತು ಅನನೀಯನೆಂಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದೇನೆ ಎಂದು ಹೇಳಿದನು. ಓಕೆ ಸಿಸ್ಟರ್. ಸೊ ಇಲ್ಲಿ ನಾವು ಏನ್ ನೋಡ್ತಾ ಇದೀವಿ ಅಂದ್ರೆ, ಈಗ ಸೌಲನಿಗೆ ದೇವರು ಕ್ರಿಸ್ತನ ಮೂಲಕ ಒಂದು ಅವಕಾಶವನ್ನ ಕೊಟ್ರು. ಯಾವ ಒಂದು ಯಹೂದ್ಯ ಸಿದ್ಧಾಂತಗಳನ್ನ, ದೇವರ ಒಂದು ಧರ್ಮಶಾಸ್ತ್ರವನ್ನ ತುಂಬಾ ಅತಿ ಹೆಚ್ಚಾದ ಪ್ರಬುದ್ಧನಾಗಿ ಕಲಿತಿದ್ನೋ, ಈಗ ಆತನು ಯೇಸು ಕ್ರಿಸ್ತನ ಅಪೋಸ್ತಲನ್ ಆಗೋದಿಕ್ಕೆ ಈತನಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಯಾವ ರೀತಿಯ ಒಂದು ಮನಸ್ಥಿತಿಯಲ್ಲಿ ಕ್ರೈಸ್ತರನ್ನ ನೋಡಿದ್ರು ಅದೇ ಕ್ರೈಸ್ತರಿಗೆ ಈಗ ಸುವಾರ್ತೆಯನ್ನ ಸಾರುವಂತ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಅವ್ರು ಯಾವ ರೀತಿ ದೇವರು ಅವ್ರನ್ನ ಉಪಯೋಗಿಸ್ತಾರೆ ಅನ್ನೋದನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಇಲ್ಲಿ ಈಗ ಸೌಲನ ಒಂದು ಮನಸ್ಥಿತಿಯನ್ನ ನೋಡ್ತಾರೆ. ಈಗ ಏನಂದ್ರೆ, ಸೌಲನು ಒಂದು ವೇಳೆ ಯಹೂದ್ಯನ ತರ ಅಲ್ಲಿ ಬಂದಂತ ಒಂದು ಬೆಳಕು, ಅಲ್ಲಿ ಮಾತನಾಡಿದಂತ ವಿಷಯ, ಇದರ ಮೇಲೆ ಅತಿ ಹೆಚ್ಚಾದ ಗಮನ ಕೊಡದೆ ಅವನು ಬಂದಂತ ಕೆಲಸಕ್ಕೆ ಅವರು ಫರ್ದರ್ ಕಂಟಿನ್ಯೂ ಮಾಡಿದ್ರೆ, ದಮಸ್ಕುಗೆ ಹೋಗಿ ಕ್ರೈಸ್ತರನ್ನ ಅವರು ಬಂಧಿಸ್ತಾ ಇರೋ ಒಂದು ಕೆಲಸವನ್ನ ಮಾಡಿದ್ರೆ, ದೇವರು ಕೊಟ್ಟಂತ ಈ ಅವಕಾಶವನ್ನ ಅವರು ಏನ್ ಮಾಡಿಲ್ಲ ರೀ, ಅದನ್ನ ಸ್ವೀಕಾರ ಮಾಡಿಲ್ಲ ಅಂತ ಅಲ್ಲಿ ದೇವರು ನೋಡ್ಬೋದಾಗಿತ್ತು. ಆದ್ರೆ ಅಲ್ಲಿ ದೇವರು ಯಾವುದೇ ಒಂದು ಮಿರಾಕಲ್ ಆಗಿ ಸೌಲಿಗೆ ಒಂದು ಮಿರಾಕಲ್ ಆಗಿ ಅಥವಾ ಒಂದು ಅದ್ಭುತವನ್ನು ಮಾಡಿ ಸೌಲನ ಒಂದು ಹೃದಯವನ್ನ ಚೇಂಜ್ ಮಾಡಿಲ್ಲ. ಇದು ತುಂಬಾ ಒಂದು ಮುಖ್ಯವಾಗಿ ನಾವು ನೋಡುವಂತ ವಿಷಯ ಸಹೋದರರೇ. ಅವ್ರು ಮಾಡಿದ್ದಲ್ಲ, ಕ್ರಿಸ್ತನ ಮೂಲಕ ಸೌಲನು ತಪ್ಪಾದ ಒಂದು ನಿರ್ಧಾರವನ್ನ ತಗೊಂಡಿದ್ದಾನೆ. ಆದರೆ ಹೃದಯದಲ್ಲಿ ಅವನು ದೇವರಿಗೆ ಏನಾದ್ರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು, ದೇವರಿಗೆ ಭಯಭಕ್ತಿಯಿಂದ ನಡಿಬೇಕು ಅಂತ ಒಂದು ಮನಸ್ಸಿದೆಯಲ್ಲ, ಅದು ಇರೋದ್ರಿಂದ ಸಹೋದರರೇ, ಅಲ್ಲಿ ಸೌಲನು ಆ ಒಂದು ಮನಸ್ಥಿತಿಯಲ್ಲಿ ಆ ಒಂದು ಸ್ಥಿತಿಯಲ್ಲಿ ಯಾವ ರೀತಿ ಅವ್ರು ಚೇಂಜ್ ಆದ್ರು ಅಂತ ನೋಡ್ತೀವಿ ಸಹೋದರರೇ. ಸೊ ಆ ಒಂದು ಚೇಂಜಸ್ ನ ತಂದೆಯಾದ ದೇವರು ಯಾವಾಗ ನೋಡ್ತಾರೋ ಆವಾಗ ಅವ್ರ ಮನಸ್ಸನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಅನಾನಿಯನ್ ಎಂಬ ಒಬ್ಬ ಕ್ರೈಸ್ತನನ್ನ ದಮಾಸ್ಕುವಲ್ಲಿ ಅಲ್ಲಿ ಏನ್ ಮಾಡ್ತಾರ್ರಿ, ಆ ಸೌಲನ ಒಂದು ಕಣ್ಗಳನ್ನ ತೆರೆಯೋದಿಕ್ಕೆ ಆತನನ್ನ ದೇವರು ಉಪಯೋಗಿಸ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಯಾರು ಈ ಅನಾನಿಯ ಅಂತ ನೋಡ್ಬೇಕಾದ್ರೆ ಸಹೋದರರೇ, ನಮಗೆ ವಚನ ಹೇಳ್ತದೆ, ಈತನು ಒಬ್ಬ ದೇವರಿಗೆ ಭಯಪಡುವಂತ ಒಬ್ಬ ವ್ಯಕ್ತಿ ಅಂತ ನೋಡ್ತೀವಿ ಸಹೋದರರೇ. ಸೊ ಈತನು ಕೂಡ ಧರ್ಮಶಾಸ್ತ್ರದ ಪ್ರಕಾರವಾಗಿ ದೇವರನ್ನ ಏನ್ ಮಾಡ್ತಾ ಇದ್ರಿ, ಅವರು ಹಿಂಬಾಲಿಸ್ತಾ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಯಹೂದ್ಯರ ಮಧ್ಯದಲ್ಲಿ ಇವ್ರಿಗೇನಾಗಿತ್ರಿ, ತುಂಬಾ ಒಳ್ಳೆಯ ಒಂದು ಹೆಸರಿತ್ತು. ನೋಡಿ, ಇಲ್ಲಿ ಸೌಲನು ಯಹೂದ್ಯನಾಗಿದ್ದು ಯಾರೆಲ್ಲ ಯಹೂದ್ಯರು ಕ್ರೈಸ್ತರಾಗಿ ಅವರು ಮಾರ್ಪಡೆ ಆಗಿದ್ದಾರೋ ಅವ್ರನ್ನ ಬಂಧಿಸಿ ಅವ್ರನ್ನ ಕರ್ಕೊಬರಕ್ ಹೋದವನು,
ಆ ಒಂದು ದಮಸ್ಕುವಲ್ಲಿ ಆಲ್ರೆಡಿ ಹನಾನಿಯ ಒಬ್ಬ ಯಹೂದ್ಯನಾಗಿದ್ರು ಕೂಡ, ಅಲ್ಲಿ ಧರ್ಮಶಾಸ್ತ್ರವನ್ನ ಹಿಂಬಾಲಿಸುವ ವ್ಯಕ್ತಿಯಾಗಿದ್ರು ಕೂಡ, ಅವನು ಆಲ್ರೆಡಿ ಯೇಸು ಸ್ವಾಮಿನ ಸ್ವೀಕಾರ ಮಾಡಿ ಆತನ 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 ಒಂದು ಜೀವಿತದಲ್ಲಿ ಒಂದು ಸಾಕ್ಷಿಯಾಗಿ ಇರುವಂತ ವ್ಯಕ್ತಿಯಾಗಿದ್ದ ಅಂತ ಕೂಡ ನೋಡ್ತೀವಿ. ಅಪೋಸ್ತಲರ ಕಾರ್ಯಗಳು 22ನೇ ಅಧ್ಯಾಯ 12ನೇ ವಚನವನ್ನ ನೋಡೋಣ. ಅಪೋಸ್ತಲರ ಕಾರ್ಯಗಳು 22ನೇ ಅಧ್ಯಾಯ 12ನೇ ವಚನ. ಅಲ್ಲಿ ಧರ್ಮಶಾಸ್ತ್ರಕ್ಕೆ ಸರಿಯಾಗಿ ನಡೆಯುವ ಅಧ್ಯಕ್ಷನು ಆ ಸ್ಥಳದ ಯಹೂದ್ಯರೆಲ್ಲರಿಂದ ಒಳ್ಳೆಯವನೆಂದು ಹೆಸರು ಹೊಂದಿದ್ದವನು ಆಗಿದ್ದ. 12ನೇ ವಚನ ಸಾಕು ಬ್ರದರ್? ಸಾಕು. ಹನಾನಿಯ. ಸೊ ಈ ಹನಾನಿಯನ ಬಗ್ಗೆ 22:12 ರೆಕಾರ್ಡ್ ಮಾಡ್ತಾರೆ. ಅಲ್ಲಿ ಏನು ಅಂದ್ರೆ, ಧರ್ಮಶಾಸ್ತ್ರದ ಪ್ರಕಾರ ನಡೀತಾ ಇರುವ ವ್ಯಕ್ತಿ, ಅಲ್ಲಿರುವಂತ ಯಹೂದ್ಯರ ಮಧ್ಯದಲ್ಲಿ ಒಳ್ಳೆ ಹೆಸರು ಪಡೆದಂತ ವ್ಯಕ್ತಿ ಅಂತ ಹೇಳ್ಬೇಕಾದ್ರೆ, ಆತನ ಗುಣಾತಿಶಯಗಳು ದೇವರಿಗೆ ಮೆಚ್ಚುಗೆ ಆಗಿತ್ತು. ಅದಕ್ಕೋಸ್ಕರ ದೇವರು ಆತನನ್ನ ಆರಿಸ್ಕೊಂಡು ಸೌಲನಿಗೆ ಒಂದು ಕೆಲಸವನ್ನ ಮಾಡೋದಿಕ್ಕೆ ಅನಾನ್ಯವನ್ನ ಅವರು ಏನ್ ಮಾಡ್ತಾರಂತೆ, ಅಲ್ಲಿ ಸೆಲೆಕ್ಟ್ ಮಾಡಿದ್ರು. ಇದೆಲ್ಲ ಒಂದೊಂದು ಕ್ಯಾರೆಕ್ಟರ್ ಅನ್ನ ನಾವು ನೋಡ್ಕೊ ಬರುವಾಗ ಇದರಲ್ಲಿ ನಾವು ನೋಡುವಂತದ್ದು ಏನಂದ್ರೆ, ಸಹೋದರರೇ, ಎಂತ ಗುಣಗಳನ್ನ ಇವರು ಹೊಂದ್ಕೊಂಡಿದ್ರು ಅಂತ ಮಾತ್ರ ನಾವು ಸ್ವಲ್ಪ ಗಮನ ಕೊಡ್ಬೇಕು ಈ ಸ್ಟಡಿಯಲ್ಲಿ, ಅಲ್ವಾ? ಸೌಲನು ಯಾವ ರೀತಿ ಯೇಸು ಕ್ರಿಸ್ತನ ಮಾತಿಗೆ ವಿಧೇಯನಾಗಿ ಅಲ್ಲಿ ತನ್ನ ಮನಸ್ಸನ್ನ ಬದಲಾಯಿಸ್ಕೊಂಡಿರೋದನ್ನ ನೋಡ್ಬೇಕು. ಅನಾನಿಯನು ಯಾವ ರೀತಿ ಯಹೂದ್ಯನಾಗಿದ್ರು ಕೂಡ, ಅವನು ಧರ್ಮಶಾಸ್ತ್ರದಲ್ಲಿ ತುಂಬಾ ಪ್ರಬುದ್ಧನಾಗಿದ್ರು ಕೂಡ, ಅಲ್ಲಿ ಯೇಸು ಸ್ವಾಮಿನ ಸ್ವೀಕರಿಸೋದು ಮಾತ್ರ ಅಲ್ಲ, ಅವನು ಜನರ ಮಧ್ಯದಲ್ಲಿ ಆತನ ಗುಣಾತಿಶಯಗಳ ನಿಮಿತ್ತವಾಗಿ ಅವನು ಒಳ್ಳೆಯ ವ್ಯಕ್ತಿ ಅಂತ, ಅಲ್ಲಿ ಒಳ್ಳೆಯ ಒಬ್ಬ ಕ್ರೈಸ್ತನು ಅಂತ ಹೇಳುವಂತ ಒಂದು ವ್ಯಕ್ತಿಯಾಗಿದ್ದ. ಇದೆಲ್ಲಾನೇ ನಾವು ಈ ಒಂದು ಸ್ಟಡಿಯಲ್ಲಿ ಒಂದೊಂದು ಕ್ಯಾರೆಕ್ಟರ್ ಅನ್ನು ನೋಡ್ಬೇಕಾದ್ರೆ, ಇದು ನಾವು ಕೂಡ ಈ ರೀತಿಯ ಒಂದು ಸ್ವಭಾವಗಳನ್ನ ನಾವು ಹೊಂದಿರ್ಬೇಕು ಅನ್ನೋದನ್ನ ನಮಗೆ ಸ್ಪಷ್ಟವಾಗಿ ನಾವು ಈ ಸ್ಟಡಿಯಲ್ಲಿ ನೋಡ್ಬೇಕಾಗಿರುವಂತದ್ದು ಸಹೋದರರೇ. ಅದಕ್ಕೋಸ್ಕರನೇ ಆತನ ಗುಣಾತಿಶಯಗಳು ದೇವರಿಗೆ ತುಂಬಾ ಇಷ್ಟವಾಗಿದ್ರಿಂದ ದೇವರು ಸೌಲನಿಗೆ ಉಪಯೋಗವಾಗಿ ಈತನನ್ನ ಯೂಸ್ ಮಾಡಿದ್ರು ಅಂತ ಕೂಡ ನೋಡ್ತೀವಿ ಸಹೋದರರೇ. ಸೊ 10ನೇ ಅಧ್ಯಾಯದಲ್ಲಿ ಈ ವಿಷಯವನ್ನ ನೋಡಿದಿವಿ. ಸೊ 11ರಲ್ಲಿ ಏನ್ ನೋಡ್ತಾ ಇದೀವಿ ಈಗ ಅಂತ ನೋಡ್ಬೇಕಾದ್ರೆ, ಸಹೋದರರೇ, 11ರಲ್ಲಿ ಹನಾನಿಯನಿಗೆ ಈಗ ಒಂದು ಆದೇಶವನ್ನ ದೇವರು ಕೊಡ್ತಾರೆ. ಸೊ ಈ ಆದೇಶ ಅಂತ ನೋಡ್ಬೇಕಾದ್ರೆ ಒಂದು ವಿಷಯ ಮುಖ್ಯವಾಗಿ ನಾವು ಗಮನಕ್ಕೆ ಈ ಒಂದು ವಚನದಲ್ಲಿ ನೋಡ್ಬೇಕು, ಅಲ್ವಾ? ಸೊ ಏನು ಅಂದ್ರೆ, ದೃಶ್ಯದಲ್ಲಿ ಅಂತ ಬರೀತಾರೆ, ವಿಷನ್ ಅಲ್ಲಿ. ಸೊ ಹನಾನಿಯ ಮಲಗಿರುವಾಗ, ಅಲ್ವಾ, ಹನಾನಿಯ ಮಲಗಿರುವಾಗ ಅಲ್ಲಿ ಒಂದು ವಿಷನ್ ನೋಡಿದ್ರು, ಅಲ್ವಾ? ಸೊ ಆ ವಿಷನ್ ಅಲ್ಲಿ ಏನ್ ನೋಡಿದ್ರು ಅಂದ್ರೆ, ತಂದೆಯಾದ ದೇವರು ಅಥವಾ ಯೇಸು ಸ್ವಾಮಿ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಸಹೋದರರೇ, ನೀನು ಎದ್ದು ದಮಸ್ಕ ಅಲ್ಲಿರುವಂತ ಒಂದು ರಸ್ತೆಗೆ ಹೋಗು. ಆ ರಸ್ತೆಯಲ್ಲಿ ಒಂದು ಮನೆ ಇದೆ, ಯೂದ ಅನ್ನುವ ಒಬ್ಬ ವ್ಯಕ್ತಿಯ ಮನೆ ಇದೆ. ಆ ಮನೆಯಲ್ಲಿ ತಾರ್ಸುವಿನ ಸೌಲನು ಇದಾನೆ. ಅದರಿಂದ ಆ ಮನೆಗೆ ಹೋಗಿ ನೀನು ಏನ್ ಮಾಡ್ರಿ, ಆ ಮನೆಗೆ ಹೋಗು. ಯಾಕೆ ಅಂದ್ರೆ ಸೌಲನು ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಒಂದು ವಿಷಯವನ್ನ ಹೇಳ್ತಾರೆ. ಅದು ಕನ್ನಡದಲ್ಲಿ ಹೆಂಗ್ ಬರ್ತದೆ ಅಂತ ನೋಡ್ಬೇಕು ನಾವು, ಅಲ್ವಾ? ಸೊ ಅಲ್ಲಿ ಆ ಒಂದು ವಿಷನ್ ಅಲ್ಲಿ, ಅಲ್ವಾ, ಆ ವಚನವನ್ನ ಓದುವಾಗ ನಾವು ನೋಡ್ತೀವಿ, ಇಲ್ಲಿ ಇದು ವಿಷನ್, ಅಲ್ವಾ? ಇದು ಮುಖಾಮುಖಿಯಾಗಿ ಮಾತನಾಡಿಲ್ಲ. ಅವರು ಮಲಗಿರುವಾಗ್ಲೋ ಅಥವಾ ಅವರು ನಿದ್ರಿಸುವಾಗ್ಲೋ ಒಂದು ವಿಷನ್ನ ದೇವರು ಯೇಸು ಕ್ರಿಸ್ತನು ಅಲ್ಲಿ ಅನಾನಿಯಾಗೆ ಕೊಡುವಾಗ 2 ವಿಷಯವನ್ನ ಹೇಳ್ತಾರೆ. ಒಂದು, ಎದ್ದು ನೀನು ಆ ಒಂದು ದಮಸ್ಕಲ್ಲಿರುವಂತ ಒಂದು ರಸ್ತೆಗೆ ಹೋಗು. ಆ ರಸ್ತೆ ಹೆಸರು ನೋಡ್ಬೇಕಾದ್ರೆ ಸಹೋದರರೇ, ಸ್ಟ್ರೈಟ್ ಸ್ಟ್ರೀಟ್ ಅಂತ ಹೇಳ್ತಾರೆ. ಏನ್ರಿ, ಈ ಒಂದು ವಿಷಯವನ್ನ ಕನ್ನಡದಲ್ಲಿ ಯಾವ ರೀತಿ ಬರ್ತದೆ ಅದನ್ನ ಓದಿ ಸಿಸ್ಟರ್. 11ನೇ ವಚನ. ಬ್ರದರ್. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿಯ ಎಂಬ ಬೀದಿಗೆ ಹೋಗಿ
ನೋಡ್ರಿ, ನೆಟ್ಟನೆ ಇರುವಂತ ಬೀದಿ ಅಂತ ಹೇಳ್ತಾರೆ. ಸೊ ಆ ಬೀದಿಯ ಹೆಸರು ಅಂದ್ರೆ ನೆಟ್ಟನೆ ಬೀದಿ ಅಂತ, ಸ್ಟ್ರೀಟ್ ಅಂತ. ಸೊ ಈ ನೆಟ್ಟನೆ ಬೀದಿ ಅನ್ನುವ ಒಂದು ವಿಷಯವನ್ನ ಕ್ಲಿಯರ್ ಆಗಿ ಹೇಳ್ತಾರೆ. ಆ ಲ್ಯಾಂಡ್ ಮಾರ್ಕ್ ಹೇಳಿದ ನಂತರ ಆ ನೆಟ್ಟನೆ ಬೀದಿಯಲ್ಲಿ ಒಂದು ಮನೆ ಇದೆ. ಅದು ಏನ್ರಿ, ಜೂಡಾಸ್ ಅನ್ನುವ ಒಬ್ಬ ವ್ಯಕ್ತಿಯ ಮನೆ. ಆ ಯೂದಯನ ಮನೆಯಲ್ಲಿ ಸೌಲನು ಈಗ ಉಳ್ಕೊಂಡಿದ್ದಾರೆ. ಆ ಸೌಲನು ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದರಿಂದ ನೀನೇನ್ ಮಾಡು, ಅಲ್ಲಿ ಹೋಗು ಅಂತ ಒಂದು ಆಜ್ಞೆಯನ್ನ ಅಲ್ಲಿ ಕೊಡುವಂತದ್ದಾಗಿದೆ ಸಹೋದರರೇ. ಸೊ ಈ ಒಂದು ವಿಷಯವನ್ನ ನೀವು ನೋಡುವಾಗ ಸಹೋದರರೇ, ಈ ಒಂದು ಮನುಷ್ಯನ ಮನೆ ಕೂಡ ಆ ಯೂದನ ಮನೆ ಅಂತ ಹೇಳುವಾಗ ಆತನು ಕೂಡ ಕ್ರೈಸ್ತನಾಗಿ ಅಲ್ಲಿ ಮಾರ್ಪಡೆ ಆಗಿದ್ರು. ಅವನು ಕೂಡ ಆ ಒಂದು ಕ್ರಿಸ್ಟಿಯಾನಿಟಿನ ಸ್ವೀಕಾರ ಮಾಡಿ ಅವರು ಕೂಡ ಯೇಸು ಸ್ವಾಮಿಯ ಹಿಂಬಾಲಕರಾಗಿದ್ರು ಅಂತ ಕೂಡ ನೋಡ್ತೀವಿ. ಆದ್ರೆ ಈ ಒಂದು ವ್ಯಕ್ತಿಯ ಮನೆಯಲ್ಲಿ ಸೌಲನು 3 ದಿನ ಇದ್ದಿದ್ದನ್ನ ನೋಡ್ತೀವಿ. ಆ 3 ದಿನ ಊಟ ನೀರು ಊಟ ಏನೂ ಕುಡಿದಿರುವ ಒಂದು ಪರಿಸ್ಥಿತಿಯಲ್ಲಿ ಇದ್ದು ಪ್ರಾರ್ಥನೆ ಮಾತ್ರ ಮಾಡ್ತಾ ಇದ್ದಾರೆ. ನನಗೆ ಇನ್ನ ಒಂದಷ್ಟು ವಿಷಯಗಳನ್ನ ನೀವು ತಿಳಿಸ್ಬೇಕು ಅಂತ ಯೇಸು ಸ್ವಾಮಿಯ ಒಂದು ವಿಷಯದಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇರುವಂತದ್ದನ್ನ ನೋಡ್ತೀವಿ ಸಹೋದರರೇ. ಸೊ ಈ ನೆಟ್ಟಿಗೆ ಇರುವಂತ ಬೀದಿ ಅಂತ ಹೇಳ್ಬೇಕಾದ್ರೆ ಸ್ಟ್ರೀಟ್ ಅಂತ ಯಾಕೆ ಇಲ್ಲಿ ರೆಕಾರ್ಡ್ ಆಗಿದೆ ಅಂತ ನೋಡ್ಬೇಕಾದ್ರೆ ನಮ್ಗೆ ಏನು ಒಂದು ಮಾಹಿತಿ ಕೊಡ್ತಾರೆ ಸಹೋದರರು ಅಂತ ನೋಡ್ಬೇಕಾದ್ರೆ, ಈ ನೆಟ್ಟನೆ ಅನ್ನುವ ಒಂದು ಬೀದಿ ತುಂಬಾ ಪ್ರಬಲವಾದ ವ್ಯಕ್ತಿಗಳು ಇರುವಂತ ಒಂದು ವಾಸಸ್ಥಳವಾಗಿತ್ತಂತೆ. ಈಗ ನೋಡ್ರಿ, ನಿಮ್ ಊರಲ್ಲಿ ಯಾವ್ದಾದ್ರು ಒಂದು ಮೇನ್ ರೋಡು ತುಂಬಾ ಫೇಮಸ್ ಆಗಿರ್ತದೆ, MG ರೋಡು ಅಲ್ವಾ, ಈ ತರ ರೋಡ್ಗಳು, ಅಥವಾ ಯಾರಾದ್ರೂ ಈ ದೊಡ್ಡ ಒಂದು ಪೊಲಿಟಿಷಿಯನ್ ಅಲ್ವಾ, ಈ ಒಂದು ಪೊಲಿಟಿಷಿಯನ್ಸು ಅಥವಾ ಫಿಲಿಂ ಸ್ಟಾರ್ಗಳು ಇರುವಂತ ಒಂದು ಲೊಕ್ಯಾಲಿಟಿ ಇರ್ತದೆ ಅಲ್ವಾ. ಸೊ ಇದನ್ನ ತುಂಬಾ ತುಂಬಾ ಒಂದು ಪ್ರಬಲವಾಗಿರ್ತದೆ ಈ ಒಂದು ರೋಡು, ಸ್ಟ್ರೀಟು ಮತ್ತೆ ರೋಡು ಮತ್ತೆ ಲೊಕ್ಯಾಲಿಟಿ ಅಲ್ವಾ. ಸೊ ಈಗ ನಮ್ ಬೆಂಗಳೂರಲ್ಲಿ ತಗೊಂಡ್ರೆ ಶೇಷಾದ್ರಿಪುರಂ ಅಂತ ನೋಡ್ಬೇಕಾದ್ರೆ ಅಲ್ಲಿ ಯಾರಾಗಿದ್ರಿ, ಪೊಲಿಟಿಷಿಯನ್ಸು, ಫಿಲಿಂ ಸ್ಟಾರ್ಸು ಇವ್ರು ಇರುವಂತ ಜಾಗ. ಇದು ತುಂಬಾ ಒಂದು ಒಂದು ಪ್ರಾಮುಖ್ಯವಾದ ಒಂದು ಜಾಗವಾಗಿರ್ತದೆ. ಆ ರೀತಿನೇ ಇಲ್ಲಿ ಯೂದನ ಮನೆ ಆ ರೀತಿ ಒಂದು ದಮಸ್ಕುವಲ್ಲಿ ಒಂದು ಮುಖ್ಯವಾದ ಪಟ್ಟಣವಾಗಿರುವಂತ ದಮಸ್ಕುವಲ್ಲಿ ಒಂದು ಮುಖ್ಯವಾದ ರಸ್ತೆಯಾಗಿತ್ತು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಈ ನೆಟ್ಟಿಗಿರುವಂತ ಪಟ್ಟಣ ಒಂದು ರಸ್ತೆ ಅಂತ ಹೇಳ್ಬೇಕಾದ್ರೆ ಯೂಶುವಲ್ ಆಗಿ ನಾವು ನೋಡ್ಬೇಕಾದ್ರೆ ನಮ್ಮ ಎಷ್ಟೋ ರೋಡ್ಗಳಲ್ಲಿ ನಾವು ಸ್ಟ್ರೈಟ್ ಆಗಿ ಇರಲ್ಲ ರೋಡ್ ಅಲ್ವಾ, ಸ್ವಲ್ಪ ನೆಟ್ಟಿಗಿರಲ್ಲ. ಆದ್ರೆ ಇಲ್ಲಿ ಆ ರೋಡ್ ನೆಟ್ಟಿಗಿತ್ತಂತೆ. ಅದು ಮಾತ್ರವಲ್ಲ, ಇನ್ನೊಂದು ಕ್ಲೂ ಏನ್ ಕೊಡ್ತಾರಂದ್ರೆ, ಆ ಒಂದು ಕಾಲ ಸಮಯದಲ್ಲೇ ಆ ಒಂದು ರಸ್ತೆ ತುಂಬಾ ದೊಡ್ಡ ರಸ್ತೆ ಆಗಿತ್ತಂತೆ. ಹತ್ತತ್ರ ಒಂದು 100 ಅಡಿಯ ರಸ್ತೆ ಅಂತ ಅನ್ಕೊಳ್ಳಿ. ಅದಕ್ಕೋಸ್ಕರನೇ ಆ ರಸ್ತೆಗೆ ಅಷ್ಟು ಒಂದು ಹೆಸರುವಾಸಿಯಾಗಿತ್ತು ಆ ರಸ್ತೆ ಆ ಕಾಲ ಸಮಯದಲ್ಲೇ ಅಂತ ಕೂಡ ಇಲ್ಲಿ ಸಹೋದರ ನಮಗೆ ಒಂದು ಆಲೋಚನೆಯನ್ನ ಕೊಡ್ತಾರೆ ಸಹೋದರರೇ. ಸೊ ಹಂಗಿರುವಾಗ ಏನಕ್ಕೆ ಈ ವಿಷಯಗಳನ್ನ ಇಷ್ಟು ಕ್ಲಿಯರ್ ಆಗಿ ನಾವು ನೋಡ್ಬೇಕು ಅಂತ ನೋಡ್ಬೇಕಾದ್ರೆ ಯೋಚನೆ ಮಾಡಿ, ಯೂದನ ಅನ್ನುವ ಒಬ್ಬ ಕ್ರೈಸ್ತ ಅಲ್ಲಿ ಇದ್ದಾರೆ. ಆತನ ಎಷ್ಟು ಒಂದು ಐಶ್ವರ್ಯವಂತನಾಗಿ ಇದ್ದಿರ್ಬೋದು ಅಂತ ನಾವು ಸ್ವಲ್ಪ ಗಮನ ಕೊಡುವಂತ ಒಂದು ವಿಷಯವಾಗಿದೆ ಇಲ್ಲಿ ಅಲ್ವಾ. ಸೊ ಅಲ್ಲಿ ಯಹೂದ್ಯರಲ್ಲಿ ತುಂಬಾ ಐಶ್ವರ್ಯವಂತರು ಇರುವಂತ ಜಾಗ. ಆ ಜಾಗದಲ್ಲಿ ಆ ಯೂದೆಯನ್ನು ಇರುವಂತ ಒಂದು ವಾಸಸ್ಥಳದಲ್ಲಿ ಸೌಲನನ್ನ ಈಗ ಏನ್ ಮಾಡ್ತಾ ಇದಾರ್ರಿ, ಈಗ ಇರಿಸ್ತಾ ಇದ್ದಾರೆ ತಂದೆಯಾದ ದೇವರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರರೇ. ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ಒಂದು ವಿಷಯದಲ್ಲಿ ಈಗ ಅನಾನಿಯಾಗೆ ಹೇಳುವಾಗ ಹೇಳ್ತಾರೆ, ಆತನು ಪ್ರಾರ್ಥಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಸಹೋದರರೇ. ಸೊ ಆ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ ಸೌಲನ ಒಂದು ವಿಷಯದಲ್ಲಿ ಯಾವ ರೀತಿ ಸೌಲನು ದೇವರಿಗೆ ಭಯಭಕ್ತಿಯಿಂದ ಅಲ್ಲಿ ಏನ್ ಮಾಡ್ರಿ, ಫಾಸ್ಟಿಂಗ್ ಅಂಡ್ ಪ್ರೇಯರ್ ಅಂತ ಅಲ್ಲಿ ಸಹೋದರ ನಮಗ್ ತಿಳಿಸ್ತಾ ಇದ್ದಾರೆ ಅಲ್ವಾ. 3 ದಿವಸ ಏನೂ ಕುಡಿದೆ ಏನೂ ತಿಂದೆ ಅವರು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇರುವ ಒಂದು ವಿಷಯವನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ ಸಹೋದರರೇ. ಸೊ ಆ ರೀತಿಯ ಒಂದು ವಿಚಾರಗಳನ್ನ ನೋಡುವಾಗ
ಅಲ್ಲಿ ಹನಾನಿಯಾಗೆ ಒಂದು ಭಯ ಆತನನ್ನ ಕಾಡ್ತಾನೆ ಇತ್ತು ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ ಸೌಲನು ಯಾರು ಅಂತ ಹನಾನಿಯನಿಗೆ ಆಗ್ಲೇ ಗೊತ್ತಿತ್ತು. ಯಾಕಂದ್ರೆ ಯಹೂದ್ಯರಲ್ಲಿ ತುಂಬಾ ಶ್ರೇಷ್ಠವಾದ ವ್ಯಕ್ತಿ, ಯೆರೂಸಲೇಮಲ್ಲಿ ತುಂಬಾ ಪ್ರಬುದ್ಧವೂ ಮತ್ತೆ ಹೆಸರುವಾಸಿಯಾಗಿರುವ ವ್ಯಕ್ತಿ, ಕ್ರೈಸ್ತರನ್ನ ಸಾಯಿಸೋದಿಕ್ಕೆ ಅಥವಾ ಸೆರೆ ಹಿಡಿಯೋದಿಕ್ಕೆ ಯೆರೂಸಲೇಮಿಂದ ಬಂದಿರುವಂತ ವ್ಯಕ್ತಿ. ಈ ಮಾಹಿತಿ ಎಲ್ಲಾನು ಹನಾನಿಯನಿಗೆ ತಿಳಿದಿರ್ತದೆ. ಅದಕ್ಕೋಸ್ಕರನೇ ಆತನಲ್ಲಿ ಒಂದು ಭಯ ಇತ್ತು, ಒಂದು ಭಯ ಆತನಿತ್ತು. ಆ ಭಯವನ್ನ ವ್ಯಕ್ತಪಡಿಸ್ತಾರೆ ನೋಡಿ. ಅಪೊಸ್ತಲರ ಕ್ರಿಯೆಗಳು 9ನೇ ಅಧ್ಯಾಯ 12ನೇ ವಚನ. ಆಕ್ಟ್ಸ್ 9th chapter 12th verse. 12. ಯೂದನ ಮನೆಯಲ್ಲಿ ತಾರ್ಷ್ಯದ ಸೌಲನೆಂಬವನು ವಿಚಾರಿಸುವವನು ಪ್ರಾರ್ಥನೆ ಮಾಡುತ್ತಾನೆ, ಮತ್ತು ಹನನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದೇನೆ ಎಂದು ಹೇಳಿದನು. ಓಕೆ ನೋಡ್ರಿ, ಈಗ ಇಲ್ಲಿ ಹನಾನಿಯನ ಒಂದು ಘಟನೆ ನಡೀತಾ ಇದೆ. ದೇವರು ಆ ಒಂದು ವಿಷನ್ ಅಲ್ಲಿ ಮಾತಾಡಿದ್ರು. ಅದೇ ರೀತಿಯಲ್ಲಿ ಸೌಲನಿಗೂ ದೇವರು ಒಂದು ವಿಷನ್ ನ ಕೊಡ್ತಾರೆ. ಇದೇ ತುಂಬಾ ಮುಖ್ಯವಾದದ್ದು ಅಲ್ವಾ? ಅಲ್ಲಿ ಸೌಲನಿಗೂ ಕೂಡ ಒಂದು ವಿಷನ್ ನ ಕೊಡ್ತಾರೆ. ಆ ವಿಷನ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಹನಾನಿಯ ಅನ್ನುವ ಒಂದು ವ್ಯಕ್ತಿ ಬಂದು ನಿನ್ನ ಕಣ್ಗಳನ್ನ ಅವರು ರೆಡಿ ಮಾಡ್ತಾರೆ. ನೀನು ಮತ್ತೆ ಸರಿಯಾಗಿ ಕಾಣುವಂತೆ, ನಿನಗೆ ಆ ದೃಷ್ಟಿಯನ್ನ, ಆ ಒಂದು ಕಣ್ಣು ಕಾಣುವಂತೆ ನಿಮಗೆ ಅವರು ಏನ್ ಮಾಡ್ತಾರ್ರಿ, ಅವರು ನಿನಗೆ ಸಹಾಯ ಮಾಡ್ತಾರೆ ಅಂತ ಸೌಲನಿಗೂ ಕೂಡ ಏನ್ ಮಾಡಿದ್ರಿ ದೇವರು ಆ ಒಂದು ವಿಷಯದಲ್ಲಿ ಹೇಳಿದಂತ ಮಾಹಿತಿ ನಾನು ನೋಡಬಹುದು ಸಹೋದರರೇ. ಸೊ ಅಲ್ಲಿ ಸೌಲನ ಪ್ರಾರ್ಥನೆ ಅಲ್ಲಿ ಇದೇನ್ರಿ ಕೇಳಲ್ಪಡ್ತು. ಅದು ಮಾತ್ರವಲ್ಲ ಸಹೋದರರೇ, ಯೋಚನೆ ಮಾಡಿ, ಹನಾನಿಯ ಸೌಲನ ಒಂದು ಪ್ರಾರ್ಥನೆ ಯಾವ ರೀತಿ ಅಲ್ಲಿ ದೇವರು ಕೇಳಿದ್ರು ಅನ್ನೋದು ಮಾತ್ರ ಒಂದು ವಿಷಯ ಅಲ್ಲ. ಆ ಒಂದು ವಿಷಯದಲ್ಲಿ ನಾವು ಸ್ವಲ್ಪ ಗಮನ ಕೊಟ್ರೆ, ಸೌಲನಿಗೆ ಮೊದಲು ಇದ್ದಂತ ಆ ಒಂದು ನೋಡುವಂತ ಸರಿಯಾಗಿ ನೋಡುವಂತ ಶಕ್ತಿ ಮತ್ತೆ ಅವರಿಗೆ ಸಿಕ್ಕಿಲ್ಲ ಅಂತ ಇಲ್ಲಿ ಒಂದು ಕಮೆಂಟ್ ಬರೀತಾರೆ ನಮಗೆ ಸಹೋದರರು. ಯಾಕೆ ಅಂದ್ರೆ ಸೌಲನಿಗೆ ಆ ಒಂದು ಕಣ್ಣು ದೃಷ್ಟಿ ಎಷ್ಟು ಶಾರ್ಪ್ ಆಗಿತ್ತೋ, ಆ ದೃಶ್ಯ ನೋಡಿದ ತಕ್ಷಣ, ಆ ಬೆಳಕನ್ನ ನೋಡಿದ ತಕ್ಷಣ ಅವರು ಏನಾಗ್ಬಿಟ್ರಿ, ಬ್ಲೈಂಡ್ ಆಗ್ಬಿಟ್ರು. ಆದ್ರೆ ಕೂಡ ಹನಾನಿಯ ಮೂಲಕ ದೇವರು ಕಣ್ಗಳನ್ನ ನೋಡುವಂತೆ ಮತ್ತೆ ಮಾಡಿದ್ರು. ಆದ್ರೆ ಆ ಒರಿಜಿನಲ್ ಆಗಿರುವ ದೃಶ್ಯ ಅವ್ರಿಗೆ ಸಿಗದೆ ಇರುವಂತ ಒಂದು ಕಾರ್ಯವನ್ನ ಕೂಡ ನಾವು ನೋಡ್ಬೇಕಾಗಿದೆ. ಯಾಕೆ ಅಂದ್ರೆ ಅವರು ಸಾಯುವ ತನಕ ಆ ಪರ್ಫೆಕ್ಟ್ ಐಸೈಟ್ ಅವ್ರಿಗೆ ಬಂದಿಲ್ಲ ಅಂತ ನಾವು ಹೆಂಗೆ ಇದನ್ನ ನಾವು ನೋಡ್ಬೋದು ಅಂದ್ರೆ, ಗಲಾತ್ಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ. ಈಗ ಸ್ವಂತ ಕೈಯಿಂದ ಎಂತ ದೊಡ್ಡ 6:11. ಈಗೋ ಸ್ವಂತ ಕೈಯಿಂದ ಎಂತ ದೊಡ್ಡ ಅಕ್ಷರಗಳಲ್ಲಿ ನಿಮಗೆ ಬರಿತಾ ಇದ್ದೇನೆ. ನೋಡ್ರಿ, ಇಲ್ಲಿ ನಾವು ನೋಡ್ಬೇಕಾದ್ರೆ ಯೂಶುವಲ್ ಆಗಿ ಸೌಲನು ಅವರು ಬರೆಯೋದಿಕ್ಕೆ ತುಂಬಾ ಕಡಿಮೆ ಅವ್ರು ಬರಿತಾ ಇದ್ರು. ಯಾಕಂದ್ರೆ ಅವ್ರಿಗೆ ಆ ಒಂದು ಐಸೈಟು ಅಲ್ಲಿ ಸ್ಪಷ್ಟವಾಗಿ ಇಲ್ಲದೆ ಇರೋದ್ರಿಂದ ಅವರು ಇನ್ನೊಬ್ರು ವ್ಯಕ್ತಿನ ಇಟ್ಟು ಅನೇಕ ವಿಷಯಗಳನ್ನ ಬರಿತಾ ಇದ್ರು. ಆದ್ರೆ ಇಲ್ಲಿ ಗಲಾತ್ಯ ಬರಿಬೇಕಾದ್ರೆ ಹೇಳ್ತಾರೆ, ದೊಡ್ಡ ಅಕ್ಷರಗಳಿಂದ ಬರೆದು ನಿಮಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ, ಅವರು ಆ ಒಂದು ಬರೆಯುವ ಶೈಲಿ ಹೆಂಗಾಗೋಯ್ತಂದ್ರೆ, ದೊಡ್ಡ ದೊಡ್ಡ ಅಕ್ಷರ ಬರೆದ್ರೆ ಮಾತ್ರ ಅದ್ ಏನ್ ಬರಿತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಸೊ ಸಹೋದರರೇ, ಈ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ನಾವು ನೋಡ್ದಂಗೆ ಸೌಲನು ಆ ಒಂದು ದೃಶ್ಯವನ್ನ ನೋಡಿದ ತಕ್ಷಣ ಸಂಪೂರ್ಣವಾಗಿ ಅಲ್ಲಿ ಬ್ಲೈಂಡ್ ಆಗ್ಬಿಟ್ರು. ಅದಕ್ಕೆ ನಾವು ನೋಡಿದ್ವಿ, ಕೈ ಹಿಡಿದು ಆತನನ್ನ ಕರ್ಕೊಂಡು ಬಂದು ಆ ಒಂದು ದಮಸ್ಕು ಪಟ್ಟಣದಲ್ಲಿ ಯೂದನ ಮನೆಯಲ್ಲಿ ಅಲ್ಲಿ ಇಡುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಈಗ ಈ ಒಂದು ವಿಷಯವನ್ನ ಅಲ್ಲಿ ಸೌಲನಿಗೆ ಒಂದು ವಿಷನ್ನ ತೋರಿಸ್ತಾರೆ. ಈಗ ಹನಾನಿಯ ವಿಷಯದಲ್ಲಿ ನೋಡ್ಬೇಕಾದ್ರೆ, ಹನಾನಿಯನ ಒಂದು ಘಟನೆಯಲ್ಲಿ ಹನಾನಿಯನ ಒಂದು ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಆ ವಚನವನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು
9ನೇ ಅಧ್ಯಾಯ 13ರಿಂದ 15 ವಚನಗಳನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 9:13ರಿಂದ 15 ವಚನಗಳು. ಅದಕ್ಕೆ ಅನನೀಯನು, ಕರ್ತನೇ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟು ಕೇಡನ್ನು ಉಂಟು ಮಾಡಿದ್ದಾನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ. ಮತ್ತು ಇಲ್ಲಿಯೇ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೂ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ ಅಂದನು. ನೋಡ್ರಿ, ಈ ಪ್ರಶ್ನೆ ಏನಾಗ್ತದೆ, ನೆಕ್ಸ್ಟ್ ಓದಿ 15. ಆಯ್ತು ಬ್ರದರ್. ಒಂದನು, ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರೆಲ್ಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದೇನೆ. ಅವನು ನನ್ನ ಸಾಕ ಬ್ರದರ್? ಸಾಕು ಸಿಸ್ಟರ್. ಸೊ ಇಲ್ಲಿ ನಾವು ನೋಡುವಾಗ ಈಗ ಹನಾನ್ಯನಿಗೆ ಒಂದು ವಿಷನಲ್ಲಿ ಈ ಒಂದು ವಿಷಯ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಮಾತಾಡುವಾಗ ನೀನು ಸೌಲನನ್ನ ಹೋಗಿ ಭೇಟಿ ಮಾಡು ಅಂತ ಹೇಳ್ತಾರೆ. ಯಾವ ಒಂದು ಜಾಗದಲ್ಲಿ, ಯಾರ ಮನೆಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಆ ಒಂದು ವಿಷಯಗಳನ್ನ ತಿಳ್ಕೊಂಡಿರೋ ನಂತರ ಈಗ ಹನಾನ್ಯನಿಗೆ ಒಂದು ಪ್ರಶ್ನೆ ಕೇಳುವಂತ ಒಂದು ಅವಕಾಶ ಸಿಗತ್ತೆ. ಈ ಸೌಲನ ಒಂದು ಆತನ ಬ್ಯಾಕ್ ಗ್ರೌಂಡ್ ನ ಗೊತ್ತಿರುವ ಹನಾನ್ಯ ಈಗ ಯೇಸು ಸ್ವಾಮಿಗೆ ಪ್ರಶ್ನಿಸುತ್ತಾರೆ, ಅವನು ಎಂತ ಒಂದು ವ್ಯಕ್ತಿ ಅಂತ ನಿಮ್ಗೆ ಗೊತ್ತಿಲ್ವಾ? ನೋಡ್ರಿ, ಎಂತ ಒಂದು ವಿಷಯವನ್ನ ಹೇಳ್ತಾರೆ ಅಂದ್ರೆ, ಸಹೋದರರೇ, ಅವರು ಎಂತ ಒಂದು ರೀತಿ ಅಂತ ನಾವು ಮಾಹಿತಿನ ಪಡ್ಕೊಂಡಿದೀವಿ. ಅವರು ಯೆರೂಸಲೇಮಲ್ಲಿರುವಂತ ಭಕ್ತರನ್ನ ಅವರು ಹಿಂಸಿಸುವ ಒಂದು ವಿಷಯಗಳು ನಮಗೆ ತಿಳಿದಿದೆ. ಇಲ್ಲಿ ದಮಸ್ಕುಗೆ ಬರುವಾಗ ಕೂಡ ಆತನು ಅಲ್ಲಿರುವಂತ ಯಾಜಕರಿಂದ ಅಪ್ಪಣೆ ಒಂದು ಪತ್ರವನ್ನ ಅಪ್ಪಣೆಯಾಗಿ ತಗೊಂಡು ಇಲ್ಲಿ ಬಂಧಿಸೋದಿಕ್ಕೆ ಆತನು ಬಂದಿದ್ದಾನೆ. ಸೊ ಇದೆಲ್ಲ ಸಹೋದರರೇ, ಅನಾನಿಯನ ಒಂದು ಭಯವನ್ನ, ಅನಾನಿಯನ ಒಂದು ಕಳವಳವನ್ನ ಅಲ್ಲಿ ಯೇಸು ಕ್ರಿಸ್ತನಿಗೆ ಅಲ್ಲಿ ವಿಷನ್ ಅಲ್ಲಿ ಅವ್ರು ಮಾತನಾಡುವಾಗ ಅದನ್ನ ತಿಳಿಸ್ತಾ ಇದ್ದಾರೆ. ಆಗ ಯೇಸು ಸ್ವಾಮಿ ಹೇಳ್ತಾರೆ, ನೀನೀಗ ಹೋಗು, ಆತನನ್ನ ಒಂದು ವಿಶೇಷವಾದ ಕೆಲಸಕ್ಕೋಸ್ಕರ ನಾನು ಆರಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ನೋಡ್ರಿ ಸಹೋದರರೇ, ಅವರು ಒಂದು ಅನುಭವವನ್ನ ಕೊಟ್ರು. ಆ ಅನುಭವದಲ್ಲಿ ಸೌಲನು ಸರಿಯಾದ ಮನಸ್ಥಿತಿಯನ್ನ ತೋರಿಸಿದ್ರು, ಪಶ್ಚಾತ್ತಾಪವನ್ನ ಪಟ್ರು, ದೇವರನ್ನ ಸರಿಯಾಗಿ ಯೇಸು ಕ್ರಿಸ್ತನು ಮೆಸ್ಸಯ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ವಚನಗಳನ್ನ ಅವರ ಒಂದು ಧರ್ಮಶಾಸ್ತ್ರದಲ್ಲಿ ಇರುವಂತ ಎಲ್ಲಾ ವಿಷಯಗಳನ್ನ ಮತ್ತೆ ಪರಿಶೀಲನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರು, ಪ್ರಾರ್ಥನೆಯನ್ನ ಮಾಡಿದ್ರು. ಇಷ್ಟು ಮಾಡಿದ ಒಂದು ವ್ಯಕ್ತಿಯನ್ನ ನೋಡಿ ಈಗ ದೇವರು ಏನಕ್ಕೋಸ್ಕರ ಆತನನ್ನ ಕರೆದ್ರು ಆ ಒಂದು ಕೆಲಸವನ್ನ ಈತನು ಮಾಡೋದಿಕ್ಕೆ ಎಲ್ಲಾ ತಯಾರಿಯಾಗಿದ್ದಾರೆ ಅಂತ ಹೇಳಿ ಅನಾನಿಯನ್ಗೆ ಹೇಳ್ತಾರೆ, ನೀನು ಹೋಗು, ಆತನನ್ನ ಅನ್ಯ ಜನರಿಗೂ ಅರಸರಿಗೂ ಮತ್ತೆ ಇಸ್ರಾಯೇಲ್ ಜನಾಂಗಕ್ಕೂ ಒಂದು ಸಾಕ್ಷಿಯಾಗಿ ನಾನು ನಿಲ್ಲಿಸೋದಿಕ್ಕೆ ಈತನನ್ನ ಇನ್ನೂ ನಾನು ಉಪಯೋಗಿಸ್ಕೋತೀನಿ ಅಂತ ಅಲ್ಲಿ ಹೇಳುವಂತ ವಿಷಯವನ್ನ ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಸೌಲನ ಜೀವನದಲ್ಲಿ ದೇವರು ಒಂದು ಅದ್ಭುತವನ್ನ ಮಾಡಿ ಸೌಲನ ಮನಸ್ಸನ್ನ ಅಲ್ಲಿ ಏನ್ ಮಾಡಿಲ್ಲ ಅಲ್ಲಿ ಚೇಂಜ್ ಮಾಡಿಲ್ಲ. ಇದನ್ನ ಯಾವಾಗ್ಲೂ ನಾವು ಅರ್ಥ ಮಾಡ್ಕೋಬೇಕು. ಅವರ ಕೆಲಸ ಈ ವ್ಯಕ್ತಿಯಿಂದ ನಡಿಬೇಕು ಅಂತ ಒಂದು ಚಿತ್ತ ಇರ್ತದೆ. ಆ ವ್ಯಕ್ತಿ ಅದಕ್ಕೆ ಸ್ಪಂದಿಸದೆ ಅದಕ್ಕೆ ಅವರು ಅದಕ್ಕೆ ಅವ್ರು ಸ್ಪಂದಿಸಿ ಆ ಒಂದು ಚಿತ್ತದ ಪ್ರಕಾರ ನಡೆದ್ರೆ ಅವ್ರಿಗೆ ಮತ್ತೆ ಅವ್ರು ಏನು ಚಿತ್ತವನ್ನ ಇಟ್ರೋ ಅದನ್ನ ನಡೆಸ್ತಾರೆ. ಇಲ್ಲ ಅಂದ್ರೆ ಬೇರೆ ಒಂದು ವಿಧಾನವನ್ನ ಇಟ್ಟಿರ್ತಾರೆ ಸಹೋದರರೇ. ಅದರಿಂದ ನಾವು ಕೂಡ ಎಷ್ಟೋ ಸಮಯಗಳಲ್ಲಿ ತಂದೆಯಾದ ದೇವರು ಯಾವ್ದೋ ಒಂದು ಕೆಲಸಕ್ಕೆ ನಮ್ಮನ್ನ ಕರೆದಿರ್ತಾರೆ, ಯಾವ್ದೋ ಒಂದು ವಿಷಯಕ್ಕೆ ನಮ್ಮನ್ನ ಉಪಯೋಗಿಸ್ಕೊಳ್ಳಕ್ಕೆ ಅವರು ಸಿದ್ಧವಾಗಿರ್ತಾರೆ. ಆದ್ರೆ ನಾವು ಆಲ್ರೆಡಿ ನಮ್ಮ ಮೈಂಡ್ ಅಲ್ಲಿ ಏನೋ ಒಂದು ಇಟ್ಕೊಂಡಿರ್ತೀವಿ, ಅದನ್ನೇ ಸಾಧಿಸ್ಬೇಕು ಅಂತ ನಾವು ಹೊರಟಿರ್ತೀವಿ ಸಹೋದರರೇ. ಅದು ಎಷ್ಟೇ ದೇವರು ಎಷ್ಟೋ ಸಹೋದರಗಳಿರ್ಲಿ, ಎಷ್ಟೋ ಅನುಭವಗಳನ್ನ ಕೊಟ್ಟು ಅದನ್ನ ನಾವು ತಿಳ್ಕೊಂಡು ಆ ತಿಳುವಳಿಕೆಯಲ್ಲಿ ಸರಿ ಮಾಡಿಸ್ಕೊಳ್ಳಕ್ಕೆ ದೇವರು ಎಷ್ಟೋ ಅನುಭವಗಳನ್ನ ಕೊಡ್ತಾರೆ. ಆದ್ರೆ ನಾವು ಆ
ತಗೊಂಡಿನ ನಿರ್ಧಾರದಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲದೆ ನಾವು ಕಠಿಣವಾದ ಹೃದಯದಿಂದ ನಮ್ಮ ಒಂದು ಚಿತ್ತವನ್ನ ನೆರವೇರಿಸೋದಕ್ಕೆ ನಾವು ಹೋಗ್ತಾನೆ ಇರ್ತೀವಿ ಸಹೋದರರೇ. ಇದು ನಾವು ಈ ದಿನದಲ್ಲಿ ನಮ್ಮ ಆಲೋಚನೆಗೆ ತಂದುಕೊಳ್ಳುವಂತ ಮುಖ್ಯವಾದ ಪಾಠ ಅಂತ ಕೂಡ ನಾವು ನೋಡ್ಬೋದು ಸೌಲನ ಜೀವಿತದಲ್ಲಿ ಸಹೋದರರೇ. ಸೊ ಹನಾನಿಯನ ವಿಷಯದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಹನಾನಿಯನ್ ಹೇಳ್ತಾನೆ, ಇಂಥ ಕ್ರೂರನ ಮಧ್ಯದಲ್ಲಿ ನನ್ನನ್ನ ಕಳಿಸ್ತೀಯಲ್ಲ, ಅವನು ಎಂತ ವ್ಯಕ್ತಿ, ಅವನ್ನ ನೀನ್ ಸರಿಪಡಿಸ್ಬಿಟ್ರೆ ಅವನು ಒಂದು ವೇಳೆ ಅವನ್ ಬಂದಿರಂತ ಒಂದು ಉದ್ದೇಶವನ್ನ ಕಾರ್ಯರೂಪಕ್ಕೆ ತಂದ್ಬಿಟ್ಟ ಅಂದ್ರೆ ದಮಸ್ಕುವಲ್ಲಿ ಯಾವ ಕ್ರೈಸ್ತನೂ ಉಳಿಯಲ್ಲ ಅಂತ ಏನ್ರಿ ಅನಾನಿಯನಿಗೆ ಒಂದು ಕಳವಳ ಇತ್ತು, ಒಂದು ಭಯ ಇತ್ತು. ಆದ್ರೆ ಆ ಒಂದು ದೃಶ್ಯದಲ್ಲಿ, ಆ ಒಂದು ವಿಷನ್ ಅಲ್ಲಿ ಕ್ರೈಸ್ಟ್ ಹೇಳ್ತಾರೆ, ನೀನು ಹೋಗು, ನಾನು ಆತನನ್ನ ಒಂದು ಉದ್ದೇಶಕ್ಕೋಸ್ಕರ ಆತನನ್ನ ನಾನು ಆರಿಸ್ಕೊಂಡೆ, ಒಂದು ಅವಕಾಶವನ್ನ ಕೊಟ್ಟೆ, ಅವನ ಮನಸ್ಸನ್ನ ಅವನು ಮಾರ್ಪಡೆ ಮಾಡೋದ್ರಿಂದ ಅವನು ಅನ್ಯ ಜನರಿಗೂ ರಾಜರಿಗೂ ಮತ್ತೆ ಇಸ್ರೇಲ್ ಜನಾಂಗಕ್ಕೂ ಒಂದು ಸಾಕ್ಷಿಯಾಗಿ ಮಾಡ್ತೀನಿ ಅಂತ ಅಲ್ಲಿ ಹೇಳುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರರೇ. ಸೊ ಸೌಲನ ಒಂದು ಮಿಷನ್ ಏನಿತ್ತು, ಸೌಲನಿಗೆ ದೇವರು ಕೊಟ್ಟಂತ ಒಂದು ಕೆಲಸ ಏನಿತ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಅನ್ಯ ಜನರಿಗೆ ಏನ್ ಮಾಡ್ಬೇಕಾಗಿತ್ರಿ, ಒಂದು ಬಾಗಿಲನ್ನ ತೆರೆಯೋದಿಕ್ಕೆ ಸೌಲನಿಗೆ ಮೊಟ್ಟ ಮೊದಲನೆಯದಾಗಿ ಒಂದು ಅವಕಾಶವನ್ನ ಮಾಡಿಕೊಟ್ರು. ಅದೇ ಕೊರ್ನೇಲಿಯ ಅನ್ನುವ ಒಬ್ಬ ವ್ಯಕ್ತಿ ಅಂತ ಕೂಡ ನಮಗೆ ಬರುವಂತ ಪಾಠಗಳಲ್ಲಿ ಗೊತ್ತಾಗತ್ತೆ ಸಹೋದರರೇ. ಸೊ ಅದರಿಂದ ಈ ಒಂದು ವಿಷಯಗಳನ್ನ ನೋಡುವಾಗ ಸಹೋದರರೇ, ಈ 13-14ನೇ ವಚನದಲ್ಲಿ ನಾವು ನೋಡುವಾಗ ಹನಾನಿಯನಿಗೆ ಆ ಭಯ ಕಾಡ್ತಾ ಇತ್ತು ಆತನನ್ನ. ಯಾವ ಒಂದು ವ್ಯಕ್ತಿ ಕ್ರೈಸ್ತರನ್ನ ಸಂಪೂರ್ಣವಾಗಿ ನಾಶ ಮಾಡ್ಬೇಕು ಅಂತ ಬಂದ್ರು, ಆ ವ್ಯಕ್ತಿ ಹತ್ರ ನಾನು ಹೋಗಿ, ಆ ವ್ಯಕ್ತಿ ಒಂದು ವೇಳೆ ಇಲ್ಲಿ ಬಂದಂತ ಉದ್ದೇಶದಲ್ಲಿ ಎಲ್ರನ್ನೂ ಸಾಯಿಸ್ಬಿಟ್ರೆ, ಎಲ್ರನ್ನೂ ಬಂಧಿಸ್ಬಿಟ್ರೆ ಕ್ರೈಸ್ತರು ಅನ್ನೋರು ಈ ದಮಸ್ಕಲ್ಲಿ ಇರಲ್ವಲ್ಲ ಅನ್ನುವ ಒಂದು ಭಯ ಆತನಿಗಿತ್ತು ಅಂತ ಕೂಡ ನೋಡ್ತೀವಿ ಸಹೋದರರೇ. ಆದ್ರೆ ಅಲ್ಲಿ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಒಂದೇ ಮಾತನ್ನ ಹೇಳ್ತಾರೆ, ನೀನು ಹೋಗಿ ನಾನು ಹೇಳಿದ್ದನ್ನ ಮಾಡು ಅಂತ ಹೇಳ್ತಾರೆ. ಅನಾನಿಯನಿಗೆ ಯಾವ ಒಂದು ಭಯ ಇತ್ತೋ ಆ ಭಯವನ್ನೆಲ್ಲ ನೀವು ಏನ್ ಮಾಡ್ಬಿಟ್ರಿ, ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಯೇಸು ಕ್ರಿಸ್ತನ ಒಂದು ಮಾತಿಗೆ ವಿಧೇಯರಾಗಿ ಅವ್ರು ಏನ್ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಅವರ ಕೆಲಸವನ್ನ ಮುಂದುವರೆದ್ರು ಅಂತ ಕೂಡ ನೋಡ್ತೀವಿ. ಸೊ ಅಪೊಸ್ತಲರನ್ನ ಆರಿಸ್ಕೊಳ್ಳೋದು ಮಾತ್ರ ಮುಖ್ಯ ಅಲ್ಲ, ಸೌಲನ್ನ ಆತನನ್ನ ಯಾವ ರೀತಿ ಕ್ರಿಸ್ತನಲ್ಲಿ ಅವನು ಬಂದ ನಂತರ ಆತನನ್ನ ಇನ್ನ ಏನೇನು ಅನುಭವಗಳಲ್ಲಿ ಆತನನ್ನ ಕರ್ಕೊಂಡು ಹೋಗ್ತೀನಂತ ದೇವರು ಇನ್ನೊಂದು ವಿಷಯವನ್ನ ಹನಾನಿಯಾಗಿ ತಿಳಿಸ್ತಾರೆ ನೋಡ್ರಿ. 9ನೇ ಅಧ್ಯಾಯ 16ನೇ ವಚನ. ಅಪೊಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 16ನೇ ವಚನ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟೋ ಹಿಂಸೆಯನ್ನು ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು. ನೋಡ್ರಿ ಸಹೋದರ, ಸಾಕು ಸಿಸ್ಟರ್. ಅವ್ರಿಗೆ ನೋಡ್ರಿ ಎಂತ ವಿಷಯಗಳನ್ನ ಹೇಳ್ತಾರ ಅಂದ್ರೆ, ನೀನ್ ಅಲ್ಲಿ ಹೋಗು, ಆತನನ್ನ ಯಾರಿಗೆ ಒಂದು ಸಾಕ್ಷಿಯಾಗಿ ಅಥವಾ ಯಾರಿಗೆ ಸುವಾರ್ತೆಯನ್ನ ಸಾರೋದಿಕ್ಕೆ ಅವ್ರನ್ನ ನಾನು ಉಪಯೋಗಿಸ್ಕೋತಾ ಇದ್ದೀನಿ ಅಂದ್ರೆ ಅಲ್ಲಿ ಅನ್ಯ ಜನರಿಗೆ, ಜೆಂಟೈಲ್ಸ್ಗೆ, ರಾಜರಿಗೆ ಮತ್ತು ಇಸ್ರೇಲ್ ಜನಾಂಗಕ್ಕೆ ಅಂತ ಹೇಳ್ತಾರೆ. ಅಲ್ಲಿ ಆ ರೀತಿಯ ಒಂದು ಕೆಲಸಕ್ಕೆ ಆತನನ್ನ ನಾನು ಆರಿಸ್ಕೊಂಡಿದ್ದೀನಿ. ಆತನು ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ನಿಮಿತ್ತವಾಗಿ ಆತನು ಅನೇಕ ಸಂಕಷ್ಟಗಳನ್ನ, ಅನೇಕ ಬಾಧೆಗಳನ್ನ ಹೊಂದೋದಕ್ಕೆ ನನ್ನ ಒಂದು ಚಿತ್ತ ಇದೆ ಅಂತ ಹೇಳ್ತಾರೆ ಸಹೋದರರೇ. ಅಲ್ಲಿ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ನನ್ನ ನಿಮಿತ್ತವಾಗಿ ಆತನು ಅನೇಕ ಪಾಡುಗಳನ್ನ, ಸಂಕಷ್ಟಗಳನ್ನ ಅವನು ಎದುರಿಸ್ಬೇಕು ಅನ್ನುವ ಒಂದು ವಿಷಯವನ್ನ ಅಲ್ಲಿ ಅನಾನಿಯಾಗೆ ತಿಳಿಸ್ತಾರೆ ಸಹೋದರರೇ. ಸೊ ಅದರಿಂದ ಈ ವಿಷಯವನ್ನ ನೋಡಿದಾಗ ಸಹೋದರರೇ, ಸೌಲನು ಈ ಒಂದು ಯೇಸು ಸ್ವಾಮಿ ಹೇಳಿದಂತ ಈ ಮಾತಿಗೆ ಅವರು ವಿಧೇಯರಾಗಿ ಇದ್ರ ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ಆತನಿಗೆ ಅನೇಕ ಅನುಭವಗಳನ್ನ, ಸಂಕಷ್ಟಗಳನ್ನ ಕೊಟ್ಟರು ಕೂಡ ಸೌಲನು ದೇವರಿಗೆ, ಯೇಸು ಕ್ರಿಸ್ತನಿಗೆ ವಿಧೇಯರಾಗಿದ್ರು ಅಂತಾನೆ ನಮಗೆ ವಚನ ತಿಳಿಸ್ತದೆ ಸಹೋದರರೇ. ನೋಡ್ರಿ, ಯೇಸು ಸ್ವಾಮಿ ಕರೆಯುವಾಗ್ಲೇ ಸೌಲನು
ಯಾವ ಯಾವ ಅನುಭವದಲ್ಲಿ ಹೋಗ್ಬೇಕು ಅಂತ ಯೇಸು ಸ್ವಾಮಿ ಆಗ್ಲೇ ನಿರ್ಧಾರ ಮಾಡಿದಾರಂತೆ. ಅದೇ ಈ ವಚನದಲ್ಲಿ ನಾವು ನೋಡುವಂಥದ್ದು. ಸಹೋದರರೇ, ಯೋಚನೆ ಮಾಡಿ, ನಮ್ಮ ಜೀವನದಲ್ಲೂ ದೇವರು ಆರಿಸ್ಕೊಂಡಿರುವಾಗ, ಈ ಸತ್ಯದ ಬೆಳಕಿಗೆ ನಮ್ಮನ್ನ ಕರೆ ತಂದಾಗ, ದೇವರು ನಮಗೆ ಒಂದು ಅವಕಾಶವನ್ನ ಕೊಟ್ಟು ಈ ಸತ್ಯದ ಬೆಳಕಲ್ಲಿ ಬರೋದಿಕ್ಕೆ ನಮಗೆ ಯಾವ್ದೋ ಒಂದು ರೀತಿಯಲ್ಲಿ ಸಹೋದರರ ಮೂಲಕ ಈ ಬೆಳಕನ್ನ ಕೊಟ್ರು. ಈ ಬೆಳಕನ್ನ ನೋಡಿದ್ವಿ. ಇದು ತುಂಬಾ ಆಶ್ಚರ್ಯವಾದ ಒಂದು ಬೆಳಕಾಗಿತ್ತು. ದೇವರ ಚಿತ್ತದ ಸಂಪೂರ್ಣತೆ ಇದರಲ್ಲಿ ಕಾಣ್ತು ನಮ್ಗೆ. ಆ ಬೆಳಕಿಗೆ ಬಂದ ನಂತರ ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟ ನಂತರ ನಾವು ಇಷ್ಟು ವರ್ಷ ಇದ್ದಂತ ಒಂದು ಜೀವನವನ್ನ ನಾವು ನೋಡಿ, ನಾವು ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪಗಳನ್ನ ನಾವು ಅರಿಕೆ ಇಟ್ಟು ದೇವರ ಮುಂದೆ ಬಂದು, ಇನ್ನು ನಾನು ಏನ್ ಮಾಡ್ಲಿ ದೇವ್ರೇ ಅಂತ ಹೇಳುವಾಗ, ದೇವರು ನನ್ನನ್ನ ಹಿಂಬಾಲಿಸು, ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡಿ ಅಂತ ನಮ್ಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. ಆ ಅವಕಾಶವನ್ನ ಕೊಟ್ಟಾಗ ನಮ್ಮ ಉದ್ದೇಶಗಳು, ನಮ್ಮ ಒಂದು ಆಂಬಿಷನ್ ಏನೆಲ್ಲ ಇದ್ದಿರ್ಬೋದು ಕ್ರಿಸ್ತನಲ್ಲಿ ಬರೋದಿಕ್ಕೆ ಮುಂಚೆ, ಆದ್ರೆ ಕ್ರಿಸ್ತನಲ್ಲಿ ಬಂದ ನಂತರ ಯೇಸು ಕ್ರಿಸ್ತನು ಏನು ವಿಷಯವನ್ನ ನಮ್ಮಿಂದ ಅಪೇಕ್ಷಿಸ್ತಾರೋ ಆ ವಿಷಯವನ್ನ ಅಪೋಸ್ತಲ ಸೌಲ್ ತರ ನಾವು ಪ್ರಾರ್ಥನೆ ಮಾಡಿ ನಮ್ಮ ಅವರ ಚಿತ್ತವನ್ನ ನಾವು ಏನ್ ಮಾಡ್ಬೇಕ್ರಿ, ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡ್ಬೇಕು. ಸಹೋದರರೇ, ಇದು ತುಂಬಾ ಮುಖ್ಯವಾದ ಒಂದು ವಿಷಯ ಈ ಪಾಠದಲ್ಲಿ ನಾವು ನೋಡುವಂತದ್ದಾಗಿದೆ. ಸೊ ಅದರಿಂದ ದೇವರ ಚಿತ್ತ ಇದ್ರೆ ಬರುವಂತ ಒಂದು ವಾರದಲ್ಲಿ ಸೌಲು ಅಪೋಸ್ತಲ ಪೌಲ್ ಆದ ನಂತರ ಏನು ಸಂಕಷ್ಟಗಳನ್ನ ಯೇಸು ಕ್ರಿಸ್ತನು ಆತನಿಗೆ ಕೊಟ್ಟು ಆತನನ್ನ ನಡೆಸಿರು ಅಂತ ಕೂಡ ನಾವು ನೋಡೋಣ. ದೇವರು ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಬರುವಂತ ವಾರ ದೇವರ ಚಿತ್ತ ಇದ್ರೆ ಈ ಒಂದು ವಿಷಯವನ್ನ ಸಂಪೂರ್ಣವಾಗಿ ನಾವು ನೋಡೋಣ. ಸೊ ಇವತ್ತು ನಾವು ನೋಡಿದಂತ ಒಂದು ಭಾಗ ಅಪೋಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 6ನೇ ವಚನದಿಂದ ಅಪೋಸ್ತಲರ ಕಾರ್ಯಗಳು 9ನೇ ಅಧ್ಯಾಯ 16ನೇ ವಚನ ತನಕ ನೋಡಿದ್ವಿ. ಸೊ ಅದರಿಂದ ಇದನ್ನ ಮತ್ತೆ ನೀವು ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಇದನ್ನ ಮೆಲುಕಾಕ್ರಿ. ಈಗ ನಾವು ನೋಡಿದಂತ ವಿಷಯಗಳನ್ನ ಸ್ವಲ್ಪ ಮತ್ತೆ ನೀವು ರೀಕಲೆಕ್ಟ್ ಮಾಡ್ರಿ. ಸೊ ನಮ್ಮ ಮನಸ್ಸಲ್ಲಿ ಅದು ಯಾವಾಗ್ಲೂ ಉಳ್ಕೋತದೆ. ಸೊ ಬರುವ ಒಂದು ವಾರದಲ್ಲಿ ದೇವರ ಚಿತ್ತ ಇದ್ರೆ 9ನೇ ಅಧ್ಯಾಯ ನಾವು ಅಪೋಸ್ತಲ ಸೌಲನ ವಿಷಯಕ್ಕೆ ಇನ್ನೊಂದು ವಿಷಯಗಳನ್ನ ಕೂಡ ನಾವು ನೋಡೋಣ. ದೇವರು ಈ ದಿನದಲ್ಲಿ ಈ ವಿಷಯಗಳನ್ನ ನಮ್ಗೆ ತಿಳಿಸಿದ್ದಾರೆ. ನಮ್ಮ ಒಂದು ಕಣ್ಗಳನ್ನ ತೆರೆದಿದ್ದಾರೆ. ಸೌಲನ ತರ ನಾವು ಎಷ್ಟೋ ವಿಷಯಗಳಲ್ಲಿ ನಿಜವಾದ ಕ್ರೈಸ್ತರನ್ನ ಹಿಂಸೆ ಪಡಿಸಿ ಅವರ ಮಾತುಗಳನ್ನ ಕೇಳದೆ ಒಂದು ವೇಳೆ ಇದ್ದಿರ್ಬೋದು. ಆದ್ರೆ ದೇವರು ನಮ್ಮನ್ನು ಕೂಡ ಈ ಒಂದು ಸತ್ಯದ ಮಾರ್ಗಕ್ಕೆ ಬರೋದಿಕ್ಕೆ ಅನುಭವಗಳನ್ನ ಕೊಟ್ಟು ತಂದಿದ್ದಾರೆ. ಆ ರೀತಿಯಲ್ಲಿ ತಂದಾಗ ಸೌಲನ ತರ ಮನಸಾಂತರವನ್ನ ಸಂಪೂರ್ಣವಾಗಿ ಹೊಂದಿ ದೇವರ ಚಿತ್ತವನ್ನ ನಾವು ಏನು ಅಂತ ತಿಳ್ಕೊಳ್ಳೋದಿಕ್ಕೆ ಪ್ರಾರ್ಥನೆಯ ಮೂಲಕ ಸತತವಾಗಿ ದೇವರಲ್ಲಿ ನಿನ್ನ ಒಂದು ಚಿತ್ತ ನನ್ನ ವಿಷಯದಲ್ಲಿ ಏನು ದೇವರೇ ಅಂತ ನಾವು ತಿಳ್ಕೊಳ್ಳೋದಕ್ಕೆ ನಮ್ಮ ಪ್ರಯತ್ನಗಳನ್ನ ಮಾಡಿದಾಗ ನಾವು ಯಾವುದೇ ರೀತಿಯ ಬೇರೆ ದಾರಿಯಲ್ಲಿ ದೇವರ ಒಂದು ವಿಷಯದಲ್ಲಿ ಹೋಗದೆ ನಾವು ದೇವರ ಕೃಪೆಯಲ್ಲಿ ಇರ್ತೀವಿ. ಸಹೋದರರೇ, ಇದು ಈ ದಿನದಲ್ಲಿ ನಾವು ನೋಡುವಂತ ಪಾಠ. ದೇವರ ಚಿತ್ತ ಇದ್ರೆ ನಾವು ಬರುವಂತ ದಿನಗಳಲ್ಲಿ ಈ ವಿಷಯವನ್ನ ಇನ್ನ ಕುಲಂಕುಷವಾಗಿ ನೋಡೋದಿಕ್ಕೆ ದೇವರು ನಮ್ಗೆ ದಯಪಾಲಿಸ್ಲಿ ಅಂತ ಹೇಳಿ ಈ ವಾಕ್ಯವನ್ನ ಮುಗಿಸ್ತೀನಿ. ನಮ್ಮ ಮಧ್ಯದಲ್ಲಿ ಸಹೋದರ ಎಲ್ಲಪ್ಪ ಬ್ರದರ್ ಪ್ರಾರ್ಥನೆ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಸರಿ ಬ್ರದರ್, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ನಿನ್ನ ವಾಕ್ಯವನ್ನು ಇದುವರೆಗೆ ನಾವು ಕೇಳಿದ್ದೀವಪ್ಪ ತಂದೆ. ಆ ವಾಕ್ಯದ ಪ್ರಕಾರ ನಾವು ಸಹ ತಂದೆ ನಮ್ಮ ಜೀವನವನ್ನು ಅಳವಡಿಸಿಕೊಂಡು ನಮ್ಮ ಓಟವನ್ನು ಮುಗಿಸೋ ಹಾಗೆ ತಂದೆ ನಿಮ್ಮ ಕೃಪೆ ಕೊಟ್ಟು ನಡೆಸಪ್ಪ ತಂದೆ. ಇನ್ನು ಯಾವ ಸಹೋದರ ಸಹೋದರರು ಈ ವಾರ ಬಂದಿಲ್ಲ ತಂದೆ, ಮುಂದಿನ ಸಮಯದಲ್ಲಿ ಅವರು ಸಹ ಬಂದು ನಿನ್ನ ವಾಕ್ಯವನ್ನು ಕೇಳಿ ತಂದೆ ನಿನ್ನ ಆಶೀರ್ವಾದವನ್ನು ಹೊಂದುವಾಗೆ ಅವ್ರಿಗೂ ಸಹ ತಂದೆ ಕೃಪೆ ಕೊಟ್ಟು ನಡೆಸು ತಂದೆ. ನಿನ್ನ ವಾಕ್ಯವನ್ನು ತಿಳಿಸಿದಂತಹ ಸಹೋದರಿಗೋಸ್ಕರ ಬೇಡ್ಕೊಂಡು ತಂದೆ, ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಕೊಟ್ಟು ನಡೆಸಿದ ಹಾಗೆ ಮುಂದೆ ಸಹ ತಂದೆ
ನಿಮ್ಮ ಚಿಟ್ಟೆಯಂತೆ ನಡಲಿಕ್ಕೆ ಸಹಾಯ ಮಾಡು ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೂ ನಿಮ್ಮ ವಾಕ್ಯವನ್ನು ಹೇಳುವಾಗೆ ತಂದೆ ಅವ್ರಿಗೆ ನಡೆಸಿದ್ಯಲ್ಲ ತಂದೆ. ಈ ಕೃಪೆಗಾಗಿ ಕೋಟಿ ಕೋಟಿ ಧನ್ಯವಾದ ತಂದೆ. ಇನ್ನು ಲೋಕದಲ್ಲಿರೋ ಅನೇಕರಿಗೂ ಸಹ ತಂದೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ಅವ್ರಿಗೆ ಜ್ಞಾನವನ್ನು ಕೊಡಪ್ಪ ತಂದೆ. ತಂದೆ ಅದೇ ತರ ತಂದೆಯಾಗಿ ನಮಗೂ ಸಹ ತಂದೆ ಜ್ಞಾನ ಕಡಿಮೆ ಇದೆ ತಂದೆ ಲೋಕದಲ್ಲಿ ತಂದೆ. ನಿನ್ನ ಕ್ರಿಸ್ತನ ಧ್ಯಾನದಲ್ಲಿ ನಾವು ಸಹ ತಂದೆ ಬೆಳೆದು ಇನ್ನೊಬ್ಬರಿಗೆ ತಿಳಿಸಿ ತಂದೆ ನಿಮ್ಗೆ ಸಾಕ್ಷಿಯಾಗಿ ಜೀವಿಸೋ ಹಾಗೆ ತಂದೆ ನಮಗೂ ಸಹ ಸಹಾಯ ಮಾಡು. ಆದಿಯಿಂದ ಅಂತ್ಯದವರೆಗೂ ತಂದೆ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟ ನಡೆಸಿಕೊಟ್ಟಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ನನ್ನ ಪ್ರಾರ್ಥನಾ ಕೇಳಿದ್ದಕ್ಕಾಗಿಯೂ ಸಹ ಧನ್ಯವಾದ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ನಮ್ಮ ಜೀವನ ಪರಲೋಕ ತಂದೆ. ಆಮೇನ್. ಅಮೇನ್. ಎಲ್ಲಾ ಸಹೋದರ ಸಹೋದರಿಗಳಿಗೂ ಧನ್ಯವಾದಗಳು. ಗುಡ್ ನೈಟ್. ಥ್ಯಾಂಕ್ ಯು. ಗುಡ್ ನೈಟ್ ಬ್ರದರ್. ನಮಸ್ತೆ ಬ್ರದರ್ ಗುಡ್ ನೈಟ್. ಎಲ್ಲ night, good ನಮ್ಮ night. ಸೋದರ ಸೋದರಿಗೆ ನಮಸ್ತೆ ರೀ. ನಮಸ್ತೆ. ನಮಸ್ತೆ. ಎಲ್ಲ ಬ್ರದರ್ಸ್ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಎಲ್ರಿಗೂ ನಮಸ್ತೆ. ಎಲ್ಲಪ್ಪ ಬ್ರದರ್ ನಮಸ್ತೆ. ಸನಕುಮಾರ್ ಶ್ರೀಕಾಂತ್ ಅವರಿಗೆ